ಮನುಜ ನಿನ್ನ ಕಿಳ ಭೋಗಾಶ್ರಯಗಳ ಮಿಗಿಲುನ ಅನುಕರಿಸಿ ನೋಡಿ ಮತ್ತಿನೆಲ್ಲದಳು ಗಣ ದುರಾಶೆನು ಮಾಡಿದರೆ ನಿನ್ನಂತೆ ಜಡರೆನಿಸುವರುಂಟೆ ಭಾವಿಸಿ ನೋಡಲು. ಮನುಷ್ಯ ನೀನು ಅಕ್ಕಿಯ ಭೋಗ ಒಂದೊಂದನ್ನು ಇತ್ತು ಅವರು ಏನಾಗ್ಯಾರ ಅಂತ ನೋಡಿನೂ ಕೂಡ ಅವನು ಮತ್ತೆ ನೀನು ಅವನ್ನ ಆಶ್ರಯಿಸ್ಕೊಂಡು ಸುಖ ಅಂತೇನೆ ನಿನ್ನಂತ ಜಡಬುದ್ಧಿ ಉಳ್ಳವರು ಯಾರು ಮಾತಾಡ್ತಾರೆ ಸಹಜವಾಗಿ. ನೋಡಿ ಹೆಂಗೆ ಅದ ವಿಷಯದ ಬೆನ್ನತ್ತೆ ಹೆಂಗೆ ಇದಾವ ಅಂಥೇಳಿ ಮಾತಾಡ್ತೇವೆ. ಹೆಂಗೆ ನೋಡು ಅಂತೇವೆ. ಅಂದ್ರೂ ಕೂಡ ಮತ್ತೆ ನಾವು ಅದ ವಿಷಯಕ್ಕೆ ಅನ್ಕೊಂತೇವಲ್ಲ, ಅದಕ್ಕೆ ಅವ್ರು ಕೇಳ್ತಾರೆ ನೀ ಭೋಗ ಆಶ್ರಯಿಸ್ಕೊಂಡು ಅದರಿಂದ ಸುಖ ಹೊಂತೇನೆ ಅಂದ್ರೆ ಮತ್ತೆ ನಿನ್ನಂತ ಜಡರು ಯಾರು ಅದಾರ? ಇನ್ನೊಬ್ರಿಗೆ ಬುದ್ಧಿ ಹೇಳ್ತೇವೆ ನಾವು, ಬ್ಯಾಡಪ್ಪ ಅದನ್ನ ಮಾಡಾಕ ಹೋಗ್ಬೇಡ, ಅದನ್ನ ನೋಡಾಕ ಹೋಗ್ಬೇಡ, ಉಣ್ಣಾಕ ಹೋಗ್ಬೇಡ, ಅದನ್ನ ಅದರಿಂದ ನಿನಗೆ ರೋಗ ಬಂದೈತಿ, ಅದರಿಂದ ನಿನಗೆ ತೊಂದರೆ ಆಗೈತಿ, ಬಿಡು ಅದನ್ನ ಅಂತ ಹೇಳ್ತೇವೆ. ಅವ್ನ ಬುದ್ಧಿ ಹೇಳ್ತೇವೆ, ಹೊಳೆ ನಾವು ಮತ್ತೆ ಅದನ್ನ ಅದಕ್ಕೆ ಆಶ್ರಯಿಸ್ಕೊಂಡ್ರೆ ನಿನ್ನಂತ ಜಡ ಬುದ್ಧಿ ಉಳ್ಳವ್ರು ಯಾರು ಅದಾರ ಅಂತ ಕೇಳ್ತಾರೆ. ಮತ್ತೆ ನೀನು ಅಷ್ಟೆಲ್ಲ ತಿಳುವಳಿಕೆ ಹೇಳಿನು ಮತ್ತೆ ನೀನು ಅದಕ್ಕೆ ಆಶ್ರಯಿಸ್ಕೊಂಡ ಅಂದ್ರೆ ನಿನ್ನಂತ ಜಡ ಬುದ್ಧಿ ಅವ್ರು ಯಾರು ದೋಷ ಐತೆ ಅನ್ನೋದು ಕಂಡು ಅಂದ್ರೆ ಹಗಲು ಕಂಡು ಬಾವಿ ರಾತ್ರಿ ಬೀಳ್ತೇವ್ರು ಅಂತಾರಲ್ಲ, ಹಂಗೆ ಆಕೈತಿ ನೋಡು ಅಂತ ಹೇಳ್ತಾರೆ. ಮನುಜ ನಿನ್ನ ಅಕ್ಕಿಳ ಭೋಗಾಶ್ರಯಗಳ ಮಿಗಿಲು ಅನುಕರಿಸಿ ನೋಡಿ. ಅವನ್ನೆಲ್ಲ ನೋಡಿ ಅವನಿಗೆ ತಿಳಿದು ಕೂಡ ಅವು ಕೆಟ್ಟದಾವು ಅನ್ನೋದು, ಅದರಿಂದ ನನಗೆ ರೋಗ ಬಂತು ಅನ್ನೋದು ಖಾತ್ರಿ ಐತಿ. ಡಾಕ್ಟರ್ ಹೇಳ್ತಾರ ನೀನು ಅದನ್ನ ಮಾಡಾಕ್ ಹೋಗ್ಬೇಡ, ಇನ್ನು ಮಾಡಿದ್ರೆ ಅಂದ್ರೆ ಉಳಿದಿಲ್ಲ ಅಂತ ಹೇಳ್ತಾರ. ಹೇಳಿದ್ರು ಮತ್ತೆ ಅವನ್ ಮತ್ತೆ ಬಂದ ಮಾಡ್ತೇವು ಅಂತಂದ್ರೆ ಇನ್ನೊಬ್ರಿಗೆ ಹೇಳ್ತೇವೆ, ಮತ್ತೆ ನಾವು ಹೋಗಿ ಅದನ್ನ ಮತ್ತೆ ಅದ ವಿಷಯಕ್ಕೆ ಅಂಟ್ಕೊಂತ. ಅದಕ್ಕೆ ನಿನ್ನಂತ ಜಡಬುದ್ಧಿ ಅಂದ್ರ ನಿನ್ನಂತ ಅಜ್ಞಾನಿಗಳು ಯಾರು ಅದಾರ? ಹೇಳ್ತಿ ತಿಳುವಳಿಕೆ ಹೇಳ್ತಿ, ಹೇಳಿನೂ ಕೂಡ ಮತ್ತೆ ನೀನು ಅದಕ್ಕೆ ಅಂಟ್ಕೊಂಡ್ರಿ. ಮತ್ತೆ ರೋಗಾದಿಗಳು ಅದರಿಂದ ಬಂದಾವಂತ ಡಾಕ್ಟರ್ ಹೇಳ್ತಾರ, ಇನ್ನು ಮಾಡಬೇಡ, ಇನ್ನು ಮಾಡಿದಂದ್ರೆ ಉಳಿದಿಲ್ಲ ನೀನು ಅಂತ ಹೇಳ್ತಾರ. ಹೇಳಿನೂ ಕೂಡ ಮತ್ತೆ ನೀನು ಅದ ಹೋಗೋದ ಆಶ್ರಯ ಕೊಡೋದಿಲ್ಲ. ನಿನ್ನಂತ ಜಡಬುದ್ಧಿಯವರು ಯಾರು ಅದಾರ? ನಿನ್ನಂತ ಅಜ್ಞಾನಿಗಳು ಯಾರು ಅದಾರ ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ನೀನ ಈ ಭೋಗದ ಆಶ್ರಯ ಹಾಕೊಂಡು ಅನೇಕ ಜನ್ಮದೊಳಗೆ ಬಂದಿ. ಭೋಗದ ಆಶ್ರಯದೊಳಗೆ ಅನೇಕ ಜನ್ಮದೊಳಗೆ ಬಂದಿ. ಆ ಭೋಗಾಶ್ರಯದೊಳಗೆ ನಿನ್ನ ಸುಖನ ಇಲ್ಲ. ಮತ್ತ ನೀನ್ ಇಲ್ಲಿ ಮತ್ತೆ ಭೋಗ ಆಶ್ರಯದೊಳಗೆ ನಿನ್ನ ಸುಖವನ್ನು ಕಾಣ್ತೇನೆ ಅಂದ್ರೆ ನಿನ್ನಂತ ಜಡಬುದ್ಧಿಯವ್ರು ಯಾರು? ಯಾರು ಎಲ್ಲ ಮಹಾತ್ಮರು ಹೇಳ್ಕೊಂತನ ಬಂದಾರ, ಭೋಗಗಳ ಆ ಮೇಳಿಲ್ದಾಗ ಆ ಸವಿಯನ್ನು ಸವಿಲಿಕ್ಕೆ ಸಾಧ್ಯೈತಿ. ಈ ಭೋಗಾಶ್ರಯದೊಳಗೆ ಇದ್ರೆ ಅದು ಮಂಜು ಒರೆಸಿದ ಸವಿದೂಟ ನೋಡು ಅಂತ ಹೇಳ್ಕೊಂತನ ಬಂದಾರ. ಭೋಗದ ಅವಲಂಬನದಿಂದ ನಾನು ಸುಖ ಕಾಣ್ತೇನೆ ಅಂತಂದ್ರೆ ಎಂದೂ ಸಾಧ್ಯ ಇಲ್ಲಪ್ಪ. ಅದರಿಂದ ಬಿಡು, ನೀನು ದೂರ ಆಗು, ವೈರಾಗ್ಯವನ್ನು ತಾಳು, ಅದ್ರ ಮೇಲಿನ ಆಸಕ್ತಿಯನ್ನು ಕಡಿಮೆ ಮಾಡಕು ಅಂತ ಹೇಳ್ತಾರ. ಯಾಕಂದ್ರೆ ಅನೇಕ ಜನ್ಮದೊಳಗೆ ಬಂದಿ. ಈಗೂ ಕೂಡ ಮತ್ತೆ ಆಶ್ರಯದೊಳಗೆ ಅದ ಆಶ್ರಯದೊಳಗೆ ನಾ ಸುಖ ಕಾಣ್ತೇನೆ ಅಂದ್ರೆ ಯಾವ ವಿಷಯ ವಸ್ತುಗಳನ್ನ ಆಶ್ರಯಿಸಿ ಸುಖ ಕಂಡು ವಿಚಾರ ಮಾಡಿ ನೋಡ್ಕೊಳ್ಳ. ಇಷ್ಟೆಲ್ಲ ಬುದ್ಧಿ ಕಲಿತ್ರೂ ಕೂಡ ನೀನು ಮತ್ತೆ ಅದನ್ನ ಆಶ್ರಯಿಸುವಂತೆ ಅಂತಂದ್ರೆ ನಿನ್ನಂತ ಜಡಬುದ್ಧಿಯವರು ಯಾರು? ಶ್ರೇಷ್ಠ ಅದಾವಂತ ಹೊಂಟಿ ನೀನು. ಭೋಗದ ವಿಷಯ ವಸ್ತುಗಳ ಶ್ರೇಷ್ಠ ಅದಾವಂತ ಹೊಂಟಿ. ಅದು ಶಬ್ದ ಇರ್ಬೋದು, ರೂಪ ಇರ್ಬೋದು, ಅವ್ರವ್ರ ವಾಸನೆಗೆ ಅನುಸಾರವಾಗಿ ಒಂದೊಂದು ವಿಷಯದೊಳಗೆ ಸುಖ ಆಯ್ತಂತ ಬೆಣ್ಣ ಹತ್ತೇವು.
ಅವ ಆಶ್ರಯ ಅದರ ಆಶ್ರಯ ಹಾಗೆ ಸುಖವನ್ನು ಹೊಂದ್ಬೇಕಂತ ಹೊಂಟೇವು. ಸುಖ ಐತೆ ನೋಡ್ರೊಳಗೆ ಇಲ್ಲ, ವಿಚಾರ ಮಾಡಿ ನೋಡ್ಕೋ. ಮತ್ತ ನೀನು ಬುದ್ಧಿ ಬರೋಲ್ಲಲ್ಲ, ನಿನಗೆ ಇಷ್ಟೆಲ್ಲ ಕೆಟ್ಟರೂ ಕೂಡ ನೀನು ಬುದ್ಧಿ ಬರೋಲ್ಲ ಅಂತ ಅವ್ರು ಹೇಳ್ತಾರೆ. ಶಿವ ಶಕ್ತಿ ವರ ಸದಾಶಿವನ ಶಿವ ಶಕ್ತಿ ಸದಾ ಇವನ್ನ ಆಶ್ರಯಿಸ್ಕೊಂಡ ನೀನು ಸುಖ ಹೊಂದ್ಬೇಕಂತಿಲ್ಲ. ನಿನಗೆ ಅನ್ಯದಾವು, ನಿನಗೆ ಬೇರೆ ಅದಾವು, ನಿನ್ನ ಕಲ್ಪನೆಗಳ ಇವನ್ನ ಆಶ್ರಯಿಸ್ಕೊಂಡ ನೀನು ನೆಮ್ಮದಿ ಸುಖವನ್ನು ಕಾಣಬೇಕಂತ ವಿಚಾರ ಮಾಡಿ ನೋಡಿ. ಈಶ್ವರನ ವಿದ್ಯೆ ತವೆಕಾಲ ಕಲಾ ನೇತಿ ವಿದ್ಯೆ ಸವೆದ ಅನುರಾಗ. ಇವನ್ನ ಕಡಿಮೆ ಆಗ್ಲಾರ್ದಂತ ಅನುರಾಗ, ಅದ್ರ ಮೇಲೆ ಕಡಿಮೆ ಆಗಲ್ಲ. ನೀನ್ ಯಾರಂತ ತಿಳ್ಕೊಂಡು ಬಿಟ್ಟು ಹೊರಗಿಂದ ಶ್ರೇಷ್ಠ ಮಾಡಿಕೊಂಡು ಹೊರಗೆ ಸುಖ ಆಯ್ತಂತ ಬೆನ್ನತ್ತಲ್ಲ, ಅದರಿಂದ ನೀನು ಸುಖ ಸಿಕ್ಕೈತೆ. ಇವನ್ ಆಶ್ರಯಿಸಿಕೊಂಡೈತೆ ಅದಕ್ಕೆ ಶಿವ ಶಕ್ತಿ ದೇವತೆಗಳನ್ನ ಆಶ್ರಯಿಸಿಕೊಂಡದ್ದು ಅದಕ್ಕೆ ವಿಷಯಕ್ಕಾಗಿನ. ಹೌದಲ್ರಿ, ಅಲ್ಲಿ ನಡ್ಕೊಂಡ್ರೆ ಆ ವಿಷಯ ವಸ್ತು ಸಿಗ್ತತಿ, ಇಲ್ಲಿ ನಡ್ಕೊಂಡ್ರೆ ಈ ವಿಷಯ ಸುಖ ಸಿಗ್ತತಿ, ವಸ್ತುಗಳು ಸಿಗ್ತಾವ, ಅದರಿಂದ ಸುಖಿ ಆಗ್ಬೇಕು ನಾನು ಅಂತಾನೆ ಇವನ್ ಆಶ್ರಯಿಸ್ಕೊಂಡು ಇದ್ರ ಮ್ಯಾಲೆ ಇದನ್ನ ಮಾಡ್ಕೊಂಡಿಲ್ಲ, ನೀನ್ ಯಾರಂತ ತಿಳ್ಕೊಂಡಿಲ್ಲ. ಪುರುಷ ಪುರುಷನ ಸ್ತ್ರೀಯನ್ ಪುರುಷ ಇದನ್ನ ಆಶ್ರಯಿಸ್ಕೊಂಡ ಸುಖವನ್ನು ಹೊಂದ್ಬೇಕಂತ ಹೊಂಟೇವು. ಪ್ರಕೃತಿ ಈ ಪ್ರಕೃತಿಯಿಂದನ ತೋರ್ತಕ್ಕಂಥ ಈ ಪಂಚಮಹಾಭೂತಗಳನ್ನು ಅವಲಂಬಿಸ್ಕೊಂಡು ಸುಖವನ್ನು ಹೊಂದ್ಬೇಕಂತ ಹೊಂಟೇವು. ಸುಖ ಐತೆ ನಿನಗೆ ವಿಚಾರ ಮಾಡಿ ನೋಡು. ಯಾರೂ ಇದರೊಳಗೆ ಸುಖವನ್ನು ಕಂಡಿಲ್ಲ. ಬಹಿರಂಗದಿಂದ ಸುಖವನ್ನು ಕಾಣ್ತೇನೆ ಅಂದ್ರೆ ಎಂದೂ ಸಾಧ್ಯ ಇಲ್ಲ. ಬಹಿರಂಗದ ಈ ಫಲ ಅಲ್ಲದು ಸುಖ ಅನ್ನೋದು. ಬಹಿರಂಗದೊಳಗೆ ಇಲ್ಲದು, ಅಂತರಂಗದೊಳಗೆ ಒಳಗೆ ಇದ್ದದು. ಒಳಗಿರುವುದನ್ನು ಹೊರಗೆ ಹುಡುಕಿದ್ರೆ ಎಂದು ಸಿಗಬೇಕು, ಯಾವಾಗ ಸಿಗ್ಬೇಕು? ಅದಕ್ಕೆ ಅದು ಉಪನಿಷತ್ತಿನೊಳಗೆ ಕತ್ತಿ ಬಂದಿದ್ದು. ಅಡಿಗೆ ಮನೆ ಸೂಜಿ ಕಳ್ಕೊಂಡು ಅಂಗಳದಾಗ ಹುಡುಕಿದ್ರೆ ಯಾವಾಗ ಸಿಗ್ಬೇಕು ಅಂತ. ಅಂಗಳದೊಳಗೆ ಎಷ್ಟೇ ಸೂರ್ಯನ ಬೆಳಕಿದ್ರು ಮತ್ತ ಚಿನ್ನ ಹುಡುಕಿದ್ರು ಸಿಗ್ತೈತೇನೋ, ಅದು ಮತ್ತೊಂದು ಲೈಟ್ ಹಚ್ಕೊಂಡು ಬ್ಯಾಟ್ರಿ ಹಿಡ್ಕೊಂಡು ಹುಡುಕಿದ್ರು ಸೂಜಿ ಸಿಗ್ತೈತೇನೋ? ಇಲ್ಲ, ಅದು ಕಳೆದಿದ್ದು ಇರೋದು ಒಳಗೆ ಐತಿ. ನೀ ಹಂಗ ಹೊರಗೆ ಹುಡುಕತ್ರ ಯಾವಾಗ ಸಿಗ್ಬೇಕು ನಿನಗೆ? ಇದು ಸಿಗುವುದಿಲ್ಲ. ಹೊರಗಿನ ವಿಷಯ ವಸ್ತುಗಳನ್ನ ಅವಲಂಬನೆ ಆದಾಗಿಲ್ಲ ಸುಖ. ಮತ್ತ ನೀನ್ ಅದ ಭೋಗದ ಆಶ್ರಯದೊಳಗೆ ಸುಖ ಕಾಣ್ತೇನೆ ಅಂತ ನಿನ್ನಂತ ಜಡ ಬುದ್ಧಿ ಅವ್ರು ಯಾರು ಅಲ್ಲ ನೋಡಿ. ಗುಣ ಬುದ್ಧಿ ಇವನ್ನೆಲ್ಲ ಮೀರಿರ್ತಕ್ಕಂಥದ್ದು, ಗುಣ ಬುದ್ಧಿ ಮೀರಿರ್ತಕ್ಕಂಥದ್ದು. ಹೌದಲ್ಲ? ಯಾವ ಗುಣಗಳಿಗೂ ನಿಲ್ಲಕ್ಲಾರದ್ದು. ನೀನು ಗುಣಗಳನ್ನು ಆಶ್ರಯಿಸಿಕೊಂಡು ಸುಖವನ್ನು ಹೊಂದಬೇಕಂತಿ. ಸತ್ವಾದಿ ಗುಣಗಳನ್ನು ಆಶ್ರಯಿಸಿಕೊಂಡಿಲ್ಲದು, ಅದನ್ನು ಮೀರೈತಿ. ಈ ಸತ್ವಾದಿ ಗುಣ ಆಶ್ರಯಿಸಿಕೊಂಡಾಗ ಅಲ್ಪ ಸುಖ ಅನಿಸ್ತೈತಿ, ಸತ್ವ ಪ್ರಧಾನ ಆದಾಗ ಸುಖ ಅನಿಸ್ತೈತಿ, ಮನಸ್ಸು ಸಾತ್ವಿಕ ಆದಾಗ ಸ್ವಲ್ಪ ಸುಖ ಅನಿಸ್ತೈತಿ. ಆದ್ರೆ ಅದು ಮತ್ತೆ ಚಂಚಲ, ರಜುನೂ ಆಗ್ಬೋದು ತಮೋನೂ ಆಗ್ಬೋದು. ಈ ಎಚ್ಚರಿಕೆ ಅವಸ್ಥೆ ಒಳಗೆ ಇಲ್ಲಿ ಸತ್ವ ಪ್ರಧಾನ ಐತಂದ್ರೂ ಕೂಡ ಇಲ್ಲಿ ರಜೋನು ಆಗಿರ್ತೈತಿ, ತಮೋನು ಆಗಿರ್ತೈತಿ. ನಿದ್ರೆ ರಜೋಗುಣ ಪ್ರಧಾನ ಐತಿ, ನೀತಿ ತಮೋಗುಣ ಪ್ರಧಾನ ಐತಿ. ಕನಸು ರಜೋಗುಣ ಪ್ರಧಾನ ಐತಿ. ಎಚ್ಚರ ಸಾತ್ವಿಕ ಗುಣ ಪ್ರಧಾನ ಐತಿ. ಆದ್ರೂ ಕೂಡ ಇಲ್ಲಿ ಸತ್ವ ಪ್ರಧಾನ ಐತಿ ಅಂದ್ರೂ ಕೂಡ ಒಮ್ಮೆ ರಜೋನು ಆಗಿರ್ತೈತಿ, ಒಮ್ಮೆ ತಮೋನು ಆಗಿರ್ತೈತಿ. ಆ ಸತ್ವಾದಿ ಗುಣಗಳನ್ನು ಅವಲಂಬಿಸಿಕೊಂಡು ಸುಖ ಇಲ್ಲ. ಬುದ್ಧಿಗೆ ನಿಲುಕಲಾರದ್ದು. ಬುದ್ಧಿ ಅದನ್ನ ಗ್ರಹಿಸಲಾರದ್ದು.
ಅವನು ಮೀರಿರ್ತಕ್ಕಂಥದ್ದು. ಯಾವ ಬುದ್ಧಿಯ ಆ ಶಕ್ತಿಯಿಂದ ನಿನ್ನ ನಿಜವನ್ನ ಅನುಭವಿಸಕ್ ಸಾಧ್ಯತೆ, ಸುಖವನ್ನು ಅನುಭವಿಸಕ್ ಸಾಧ್ಯತೆ. ಬುದ್ಧಿ ಸಮ ಆದಾಗ ಸುಖ ಐತಿ. ಬುದ್ಧಿ ಕೆಲಸ ನಡೆದ ಸುಖ ಇಲ್ಲ. ಬುದ್ಧಿ ಸಮ ಆದಾಗ ಸುಖ ಐತಿ. ಕವಿದ ಹಮ್ಮು, ಈ ಅಹಂಕಾರ, ಹೌದು, ಇವನ ಆಶ್ರಯಿಸಿಕೊಂಡ ಸುಖವನ್ನು ನಾನು ನಂದು ನನಗಾಗಿ ಅಂತ ಬೆನ್ನ ಹತ್ತಿಯಲ್ಲ ನೀನು. ಅದರಿಂದ ಸುಖ ಐತೇನು ನೋಡ್ಕೊಳ್ಳಿ. ಯಾರಿಗೆ ಸುಖ ಕೊಟ್ಟಾಗ ಚಿತ್ತ ನೆನಪಿನ ಶಕ್ತಿಯಿಂದ ಸುಖ ನೆನಪು ಅದನ್ನ ಮಾಡ್ಕೊಂಡು ಇದನ್ನ ಮಾಡ್ಕೊಂಡು ಸುಖ ಸ್ಮರಣೆ ಮಾಡ್ಕೊಂಡು ಅದ್ರಿಂದ ನಿನ್ನೆ ಅದನ್ನು ಭೋಗ ಮಾಡಿದ್ದೆ ಅದಕ್ಕೆ ಸುಖ ಅನ್ಸುತ್ತೆ ಅಂತ ತಿಳ್ಕೊಂಡು ಮತ್ತೆ ಈಗ ಅದನ್ನ ನೆನ್ಕೊಂಡು ಮಾಡ್ಕೊಂಡು ಆ ಸ್ಮರಣೆ ಮಾಡ್ಕೊಂಡು ಸುಖವನ್ನು ಹೊಂದ್ಬೇಕಂತೆಲ್ಲ ಮತ್ತೆ ಅದನ್ನ ಆಸೆ. ವಿಜ್ಞಾನೇಂದ್ರಿಯ, ಈ ಜ್ಞಾನೇಂದ್ರಿಯಗಳ ಮುಖಾಂತರ ಇವನ ಅವಲಂಬನ ಆಗಿ ಸುಖವನ್ನು ಹೊಂದಬೇಕಂತ ಹೇಳಿ ವಿವಿಧ ಕರ್ಮೇಂದ್ರಿಯ, ಎಲ್ಲ ಕರ್ಮೇಂದ್ರಿಯಗಳನ್ನ ಅವಲಂಬನ ಆಗಿ ಸುಖವನ್ನು ಹೊಂದಬೇಕಂತೆಲ್ಲ ನೀನು ನಿನ್ನಂತ ಜಡಬುದ್ಧಿಯವ್ರು ಯಾರು ಅದಾರ? ಇವನ್ನೆಲ್ಲ ಬಿಟ್ಟಾಗ ಆರಾಮದಿಯೋ ಇವನ್ ಹಿಡ್ಕೊಂಡಾಗ ಆರಾಮದಿಯೋ? ಎಚ್ಚರಿಕೆ ಅವಸ್ಥೆ ಒಳಗೆ ಇವನ್ ಹಿಡ್ಕೊಂಡ ಸುಖವನ್ನು ಹೊಂದ್ಬೇಕಂತ ಹೊಂಟಿ ವಿಚಾರ ಮಾಡಿ ನೋಡಿದ್ರೆ ಸುಖ ಸಿಕ್ಕೇತನೂ ಇಲ್ಲೇ ಇಲ್ಲ. ನಿದ್ರಾ ಅವಸ್ಥೆ ಒಳಗೆ ಇವನ್ನೆಲ್ಲ ಬಿಟ್ಟಿ ಕರ್ಮೇಂದ್ರಿಯ ಕೆಲಸ ನಡೆದಿಲ್ಲ, ಜ್ಞಾನೇಂದ್ರಿಯ ಕೆಲಸ ನಡೆದಿಲ್ಲ, ಅಂತಃಕರಣ ವ್ಯವಹಾರ ನಡೆದಿಲ್ಲ, ಹೊರಗಿನ ಪಂಚಭೂತಗಳು ಇಲ್ಲ, ಹೊರಗಿನ ಯಾವ ನಿನ್ನ ಕಲ್ಪಿತ ದೇವರುಗಳನ್ನ ಆಶ್ರಯಿಸಿಕೊಂಡಿಲ್ಲ. ಈ ಎಲ್ಲವನ್ನ ಬಿಟ್ಟು ಆರಾಮದಿಯಲ್ಲ ನೀನು. ಮತ್ತ ನೀನು ಎಚ್ಚರಕ್ಕೆ ಬಂದು ಮತ್ತೆ ಇವನು ಆಶ್ರಯಿಸಿಕೊಂಡ ಸುಖವನ್ನು ಹೊಂದ್ಬೇಕಂತೆಲ್ಲ ನೀನು. ನಿನ್ನಂತ ಜಡಬುದ್ಧಿಯವ್ರು ಯಾರು ಅದಾರ ಮನುಷ್ಯ ನೋಡು. ಹೌದು, ವಿಚಾರ ಮಾಡಿ ನೋಡಿದ್ರೆ ನಿದ್ರೆ ಸುಖ ಈ ವಿಷಯೇಂದ್ರಿಯ ಸುಖಕ್ಕೆ ಏನಾದ್ರು ಸಮ ಆಕೈತೇನೋ? ಅದು ನಿದ್ರೆ ಸುಖ ಇವು ಏನಾದ್ರು ಸಮ ಮಾಡ್ತಾವ ಅದನ್ನ? ಇಲ್ಲ. ಅದು ತಮೋ ಗುಣದಿಂದ ಬರ್ತೈತಂದ್ರೂ ಕೂಡ ಅದಕ್ಕೆ ಇವು ಸಾತ್ವಿಕ ಗುಣದಿಂದ ಕಂಡುಕೊಂಡಂತ ಆನಂದ ಅದಕ್ಕೆ ಸಮ ಆಗುವುದಿಲ್ಲ. ಅಲ್ಲಿ ಇವು ಯಾವ ಇದ್ದಿಲ್ಲ, ನಿನ್ನ ಜಡ ಇಂದ್ರಿಯಗಳಿದ್ದಿಲ್ಲ, ಅಂತಃಕರಣ ಇದ್ದಿಲ್ಲ, ಯಾವ ಕಲ್ಪಿತ ದೇವ್ರನ್ನೂ ಇದ್ದಿಲ್ಲ, ವಿಷಯ ವಸ್ತುಗಳನ್ನೂ ಇದ್ದಿಲ್ಲ. ಇಲ್ಲ ಅಂದ್ರೂ ಕೂಡ ನೀನು ಆರಾಮಾದಿ. ನಿದ್ರೆಗೆ ಹೋದಾಗ ಎಷ್ಟು ಆರಾಮದಿ ಅಷ್ಟು ಎಚ್ಚರಿಕೆ ಅವಸ್ಥೆ ಒಳಗೆ ಆರಾಮದಿ ಏನೋ ನೋಡು. ಇವನ್ ಆಶ್ರಯಿಸ್ಕೊಂಡು ಆರಾಮ್ ಇರ್ಬೇಕಂತ ಹೊಂಟಿಯಲ್ಲ ಮನುಷ್ಯ, ನಿನ್ನಂತ ಜಡಬುದ್ಧಿಯವ್ರು ಯಾರು ಅದಾರ ನೋಡು. ವಿಚಾರ ಮಾಡಿ ನೋಡು. ಹೌದಲ್ರಿ? ನಾವು ಎಚ್ಚರಿಕೆ ಅವಸ್ಥೆ ಬಂದ ಕೂಡಲೇ ಇವನು ಆಶ್ರಯಿಸಿಕೊಂಡ ಸುಖವನ್ನು ಹೊಂದ್ಬೇಕಂತೇವೆ. ಸುಖ ಇವನ್ ಆಶ್ರಯಿಸ್ಕೊಂಡು ಇಲ್ಲದ, ನಿನ್ನನ್ನ ಆಶ್ರಯಿಸ್ಕೊಂಡೈತದ. ರವಾದಿ ತನ್ಮಾತ್ರನ ರವಾ ತನ್ಮಾತ್ರೇನ ತನ್ಮಾತ್ರೆಗಳನ್ನ ಅಂದ್ರೆ ಮಾತೃ ಮೇನ ಮೇ ಈ ಮೂರು ವ್ಯವಹಾರವನ್ನು ಬಿಟ್ಟು ನೋಡಿ. ಜ್ಞಾತೃ ಸ್ನೇಹ ಜ್ಞಾನ ತ್ರಿಪುಟಿಗಳನ್ನ ಬಿಟ್ಟು ನೋಡ್ಕೊ. ಇದ್ರ ವ್ಯವಹಾರ ಅಲ್ಲದ ಸುಖ, ಇವನ್ ಮೀರೈತದ ಸುಖ. ಸಿಕ್ಕಿ ವಾರಿ ಸಿಕ್ಕಿ ಎಲ್ಲೋ ಗುಡದಾಗ ಹೋಗಿ ಕುಂತು ಸುಖವನ್ನು ಹೊಂದ್ಬೇಕಂತಂತೆ, ಎಲ್ಲೋ ನದಿ ತೀರದೊಳಗೆ ಹೋಗಿ ಕುಂತು ಸುಖವನ್ನು ಹೊಂದ್ಬೇಕಂತೆ. ಅವನು ಅಲ್ಲಿ ಹೋದಾಗ ಸುಖ ಆಯ್ತು, ನಿನ್ನೊಳಗೆ ಬಂದಾಗ ಸುಖ ಆಯ್ತು. ವಿಚಾರ ಮಾಡಿ ನೋಡು. ವಾರಿ ವಿಶ್ವಂಬರ ಯಾವ ವಿಶ್ವ ಬಾಯಿರಂಗದ ಈ ಜಗತ್ತಿನ ಯಾವ ವ್ಯವಹಾರದೊಳಗೂ ಅದು ಸುಖ ಇಲ್ಲ. ಯಾಕೆ ಭೋಗದ ಆಶ್ರಯದೊಳಗೆ ನೀ ಸುಖ ಕಾಣ್ಬೇಕಂತ ಹೊಂಟಿ ನೀನು. ಭೋಗದ ಆಶ್ರಯದೊಳಗೆ ಸುಖ ಇಲ್ಲ.
ಸುಖ ಇದ್ದಿರ ಎಲ್ಲರೂ ಸುಖದಿಂದ ಇದ್ದು ಬಿಡ್ತಿದ್ರು ಇದ್ರೊಳಗೆ. ಅವರವರ ಸಂಕಲ್ಪದಿಂದ ಆ ವಿಷಯ ವಸ್ತುಗಳನ್ನ ಆಶ್ರಯಿಸ್ಕೊಂಡು ಸುಖದಿಂದ ಇದ್ದು ಬಿಡ್ತಿದ್ರು. ಸುಖ ಹಂಗಿಲ್ಲಲ್ಲ, ಸಂಕಲ್ಪ ಮಾಡಿ ಆ ವಿಷಯ ವಸ್ತುಗಳನ್ನ ಆಶ್ರಯಿಸ್ಕೊಂಡಾಗ ಸುಖ ಇಲ್ಲಲ್ಲ. ಮನ್ಯಾಗ ಸುಖ ಇಲ್ಲ ಬಿಡ್ರಿ, ಗುಡ್ಡದಾಗ ಹೋಗಿ ಕುಂತ್ರ ಸುಖ ಐತಿ, ಯಾವ್ದಾರ ಅಡವ್ಯಾಗ ಹೋಗಿ ಕುಂತ್ರ ಸುಖ ಐತಿ, ನದಿ ತೀರದಾಗ ಹೋಗಿ ಕುಂತ್ರ ಸುಖ ಐತಿ, ಅಲ್ಲಿ ಹೋಗಿ ಕುಂದಿರ್ತೀನಿ, ಇಲ್ಲಿ ಹೋಗಿ ಆ ಏಕಾಂತ ಸ್ಥಳದಾಗ ಹೋಗಿ ಕುಂದಿರ್ತೀನಿ ಅಂದ್ರೂ ಕೂಡ ಸುಖ ಇಲ್ಲ. ಅಲ್ಲಿ ಹೋಗಿ ಕುಂತ ಭಯ ಚಾಲು ಆಕೈತಿ. ಹೌದಲ್ಲ. ಅದನ್ನು ಹೊರಗಿನ ಯಾವ ಇದನ್ನ ಅವಲಂಬಿಸ್ಕೊಂಡಿಲ್ಲ. ಮತ್ತ ನೀನು ಅವನ ಆಶ್ರಯಿಸ್ಕೊಂಡು ಸುಖವನ್ನು ಹೊಂತೇನೆ ಅಂತೆಲ್ಲ. ಮನುಜ, ನಿನ್ನಂತ ಜಡಬುದ್ಧಿಯವರು ಯಾರು ಅದಾರ ನೋಡು ಈ ಜಗದೊಳಗೆ. ಅವರ ಪಂಚೀಕರಣ ಪಂಚವಿಂಶತಿ ಈ ಪಂಚೀಕರಣದಿಂದ ಆದಂತ ಪಂಚವಿಂಶತಿ ತತ್ವದಿಂದ ಕೂಡಿದಂತ ಈ ಶರೀರವನ್ನು ಅವಲಂಬನ ಆಗಿ ಈ ಶರೀರ ಹಿಡ್ಕೊಂಡ ಸುಖವನ್ನು ಅನ್ಬೇಕಂತೀನಿ. ಶರೀರ ಹಿಡ್ಕೊಂಡು ಹೊಂದಾಕ ಸಾಧ್ಯ ಐತೆ ಸುಖವನ್ನ ನೋಡ್ಕೊಂಡು ನಿನ್ನ ಅನುಭವನ ನೋಡ್ಕೋ. ಶರೀರ ಬಿಟ್ಟಾಗ ಆರಾಮ, ಭಾವ ಬಿಟ್ಟಾಗ ಆರಾಮದಿಯೋ, ಶರೀರ ಭಾವ ಹಿಡ್ಕೊಂಡಾಗ ಆರಾಮದಿಯೋ? ಶರೀರ ಬಿಟ್ಟಾಗ ಭಾವ ಬಿಟ್ಟಾಗ ಆರಾಮದಿ. ನಿದ್ರೆ ಒಳಗೆ ಯಾವ ಭಾವ ಇತ್ತು? ಗಂಡನ್ನು ಭಾವ ಇದ್ದಿಲ್ಲ, ಹೆಣ್ಣನ್ನು ಭಾವ ಇದ್ದಿಲ್ಲ, ಕಲ್ಲಪ್ಪನ್ನು ಭಾವ ಇದ್ದಿಲ್ಲ, ಮಲ್ಲಪ್ಪನ್ನು ಭಾವ ಇದ್ದಿಲ್ಲ, ಅಮ್ಮಪ್ಪನ್ನು ಭಾವ ಇದ್ದಿಲ್ಲ, ಯಾವ ಭಾವನೂ ಇದ್ದಿಲ್ಲ. ಅಂತ ಉದ್ಯೋಗ ಮಾಡ್ತೀನಿ, ಇಂಥ ಉದ್ಯೋಗ ಮಾಡ್ತೀನಿ, ನಾನು ಪದವಿ ಕೊಡ್ತೀನಿ, ನಾನು ಶ್ರೀಮಂತ ಬಡವ ಅನ್ನೋ ಯಾವ ಭಾವನೂ ಇದ್ದಿಲ್ಲ. ಆರಾಮಿದ್ದಿಲ್ಲ. ಅದ ಇಲ್ಲಿ ಎಚ್ಚರಕ್ಕೆ ಬಂದು ಪಂಚೀಕರಣದಿಂದ ಪಂಚವಿಂಶತಿ ತತ್ವದಿಂದ ಕೂಡಿದಂತ 25 ತತ್ವಗಳಿಂದ ಕೂಡಿದಂತ ಈ ಶರೀರನ ಹಿಡ್ಕೊಂಡು ಸುಖವನ್ನು ಹೊಂದಬೇಕಂತೆಲ್ಲ. ಅಂದ್ರೆ ಜಡ ಭಾವವನ್ನು ಅವಲಂಬನಾಗಿ ಜಡ ವಸ್ತುಗಳ ವಿಷಯ ಆದ್ರಿಂದನ ಸುಖವನ್ನು ಹೊಂದಬೇಕಂತೆಲ್ಲ. ಮನುಜ, ನಿನ್ನಂತ ಜಡರುಂಟೆ. ಸತ್ವ ನೇಹದೊಬ್ಬಳಿ ಅವರ ಕಾರ್ಯದೊಳಗೆ ಈ ಕಾರ್ಯದೊಳಗೆ ಈ ಶರೀರ ಹಾಗೂ ಆ ಶರೀರವನ್ನು ಹಿಡ್ಕೊಂಡ ಈ ಕಾರ್ಯದೊಳಗೆ ನೀ ಸುಖವನ್ನು ಹೊಂದಬೇಕಂತೆ ಇಲ್ಲ. ನಿನ್ನಂತ ಜಡರುಂಟೆ. ಹೌದು, ಜಡಭಾವದಿಂದನ ಸುಖ ಅದನ್ನು ಹೇಳ್ತತೆ. ಮುನ್ನಿನ ಜಡಭಾವ ನೀಗು ಅಂತ ಹೇಳ್ತೈತೆ. ಅದು ಸನ್ನುತಿ ತನಗೆ ಸಂಪನ್ನವಾದ ಅರಿವಿದು ನನ್ನಿ ಎಂದು ನಂಬಲೆ ಯೋಗಿ, ಮುನ್ನಿನ ಜಡಭಾವವನ್ನು ಬಿಟ್ಟು ನಲಿದು ನನ್ನಿ ಎಂದು ನಂಬಲೆ ಯೋಗಿ. ಮುನ್ನಿನ ಜಡಭಾವವನ್ನು ಬಿಡ್ಬೇಕಾಗೈತಿ. ಬಿಟ್ಟಾಗ ನಾವು ಆರಾಮ ಇರ್ಲಿಕ್ಕೆ ಸಾಧ್ಯ ಐತಿ. ಅವಾಗ ಸುಖ, ಅವಾಗ ನೆಮ್ಮದಿ, ಅವಾಗ ಶಾಂತಿ ಅಂತ. ಇವನ್ ಹಿಡ್ಕೊಂಡ ಸುಖವನ್ನು ಅಂತೀನಿ ಅಂದ್ರೆ ಜಡ, ನಿನ್ನಂತ ಜಡರು ಉಂಟೆ ಅಂತ ಕೇಳ್ತಾರೆ. ಅಪ್ಪರಿದೆ ಶಿವಾಂಜರ್ ಹೇರಪ್ಪರ ಆನೆ ಹಿಡಿಬೇಕಾರಪ್ಪರ ಮೊದಲ ಸ್ವಲ್ಪ ದೊಡ್ಡ ತಗ್ಗಾರ ತೆಗೆದು ಮ್ಯಾಚ್ ಚಾಪಿ ಹಾಕಿ ಹುಲ್ಲು ಹಚ್ತಾರಂತ್ರಿ. ಆನೆ ಬಂದು ತಿನ್ನಕ ಬೀಳ್ತದಂತ್ರಿ. 7-8 ದಿವಸ ಸುಣ್ಣ ಕಾಸಿ ನೀರು ಉಗ್ತಾರಂತ್ರಿ. 7 ದಿವಸ ಉಗ್ಗಿದ ಮ್ಯಾಲೆ ಆಮೇಲೆ ಕಟ್ಟಿ ಹ್ಞೂನ್ರಪ್ಪರ ಹಂಗಿದ್ನು ಪಳಗಿಸ್ಬೇಕಲ್ಲ, ಮನಸ್ಸನ್ನು ಪಳಗಿಸ್ಬೇಕಲ್ಲ. ಅದಕ್ಕೆ ಹೇಳ್ತಾರ ಅವ್ರ ಮನಸ್ಸು ಪಳಸ್ಬೇಕಾದ್ರೆ ಶರೀರ ಹಂಗೆ ಪ್ರತ್ಯಾರ ಶರೀರಕ್ಕೆ ಮಾಡ್ಸೋಕ್ರ ಮಾಡಿಸ್ತೀನಿ ಮಾಡಕ್ಕೂ ಬೆಂಬಲ ಕೊಡಲ್ರಿ. ಅದಕ್ಕೆ ಅದು ಕೊಟ್ಟರು ನಾಶ ಅಲ್ಲ. ಅವ್ರು ಬೆಂಬಲ ಕೊಡ್ಲಿ ಬಿಡ್ಲಿ, ನಿನ್ ಕೆಲಸ ಅಲ್ಲ, ಹೊರಗಿನ ಕೆಲಸ ಅಲ್ಲ, ಹೊರಗಿಂದಲ್ಲ ಒಳ ಬಿಡ್ಬಿಡಪ್ಪ. ಹೊರಗಿಂದ ನೆನೆಯವನಿಗೆ ನಮ್ಮ ಮನೆ ಏನೋ ಮಠವೇನ ನೆನೆ ಅದವ ಪರ್ವತದ ತುದಿಗಳ ಮ್ಯಾಲೆ ಇದ್ರು ಏನ್ ಮಾಡುದು? ಅವ್ರ ಕಡೆ ಮಟ್ಟ ನೀವು ಆ ವಿಚಾರ ಮಾಡಕ್ಕೂ ಅದನ್ನ ಅಲ್ಲಿ ಇದರಿಟ್ಟು ನೋಡಕ್ಕೂ ಅದನ್ನ ಏನಪ್ಪ ಇದನ್ನ ಮಾಡಕ್ ಬಂದೈತಿ. ಒಟ್ಟ ಕರ್ಮ ಮಾಡೋದು, ಇದನ್ ಮಾಡೋದು ಅವ್ರಿಗೆ ಇದನ್ ಮಾಡೋದು ನನಗ್ ಸಂಬಂಧ ಇಲ್ಲ. ಅಪ್ಪ ನೀವು ಮೇಲ್ಮಟ್ಟ ಮ್ಯಾಗ ಹೇಳ್ತೀರಿ, ನಾವು ತಳಗಿದ್ದೇನ್ರಪ್ಪ. ತಳಗಿದ್ದ ಮ್ಯಾಗ ಹತ್ಬೇಕಾರೆ ಅದನ್ನ ಮಾಡಿದಾಗ ಮ್ಯಾಗ ಬರ್ತೇನೆ. ಇಲ್ಲ, ಅವ್ರು ಮಾಡೇ ಬಂದಾರ ಎಲ್ಲರೂ.
ಹೋಗ್ಬೇಕು ಅನ್ನೋದು ಐತ್ರಿ ಹಾ? ಅಲ್ಲಿ ಹೋಗೋದಲ್ರಿ ಸೊಕರ ಹೆಂಗ್ ನಡಿಬೇಕು ಅದಕ್ಕೆ ಶರೀರಕ್ಕೆ ಏನ್ ಹಾಕ್ಬೇಕು ಹಾಕಲ್ಲ ಬೇಸ ತಿನ್ಸಿದ್ರ ಮತ್ತ ಅದು ತನ್ನ ಶರೀರಕ್ಕೆ ತನ್ನ ಕರ್ಮ ತಾ ಮಾಡಿದ್ರ ಅದು ಅದೇನ್ ಮಾಡ ಅದೇನ್ ಆಗೋದಿಲ್ಲ ಅದ. ಹಾಕದ್ರಪ್ಪ ರಜಿ ನೋಡ್ತೈತಿಲ್ರಿ ಪರ ನಿಜವಾದಪ್ಪ ಹೇಳ್ರಿ ಅವ್ರು ನಿನ್ನ ಅನುಭವ ನೋಡ್ಕೊಲ್ಲ ನೀನ. ನಾ ತಳಮಟ್ಲದಿಲ್ರಿಪ್ಪ ಅದು ಮಾಡಿದಾಗ ಹೊಂದಿರ್ಲಿಕ್ಕೆ ಆಗೋದಿಲ್ಲ ಪರ ಅಲ್ಲಿ ಹೋಗಿ ಏನಾರ ಮಾಡಿ ಹೆಸರು ಕೆಡಿಸೋಚಲೋ ಇಲ್ಲೇ ಇದ್ದು ಸಾಧಿಸೋಚಲೋ ಅಪ್ಪರ ಅಲ್ಲಿ ಹೆಸರು ಕೆಡ್ಸೋದ್ರಪ್ಪ ಕೆಡಸುತ್ತೆ ಮತ್ತ ಬೇಕ್ ಬೇಡ ಸಿಕ್ತಂದ್ರೆ ಕೇಳ್ತೇನ ಅದ ಬೇಕ್ ಬೇಡ ಸಿಕ್ಕರೆ ಕೇಳ್ತತೆ ಇಲ್ಲೇ ಇದ್ದು ಸಾಧಿಸೋಚಲಲ್ಲ. ಏನ್ ಹೇಳೈತಿ ಸುಲತಿ ಮನಿ ಗೆದ್ದು ಮಾರಿ ಗೆದಿ ಅಂತ ಹೇಳ್ತತಿ. ಮನಿನ ಗೆದಕ್ಕಾಗಲ್ಲ ಮಾರಿ ಏನು ತೀರಿತಾನ. ಮೊದ್ಲೇ ಮನಿ ಗೆದೀವೋ ಆಮೇಲೆ ಮಾರಿ ಗೆದಕ್ ಬರ್ಸುತ್ತೆ. ಮನಿನ ಗೆದಕ್ ಬರ್ಲಿಲ್ಲ ಅಂದ್ರ ಇಲ್ಲಿ ಬಿಟ್ಟು ಹೋಗಂದ್ರೆ ಇಲ್ಲಿ ಚಿಂತೆ ಅಲ್ಲಿ ಕಾಡಾಕ್ ಚಲೋ ಹೋಗ್ತಾವ. ಅದಕ್ಕೆ ಇದ್ದದ್ ಮೊದ್ಲಿಗೆ ಸಾಧಸ ಮನ್ಯಾಗ ಇದ್ದ ಸಾಧಿಸ್ಯಾರ ಎಲ್ಲ ನಮ್ ಋಷಿ ಮುನಿಗಳ. ಈಗ ಬಂದಾವ ಇವೆಲ್ಲ ಒಮ್ಮಗಲೇ ಸನ್ಯಾಸಿ ಆಶ್ರಮ ಸ್ವೀಕಾರ ಮಾಡುದು ಈಗ ಬಂದಾವ ಇವ. ಮೊದ್ಲಕ್ಕೆ ಎಲ್ಲಿದ್ದು ನಮ್ ಋಷಿ ಕುಲಿಗಳ. ಎಲ್ಲಾ ಪುರಾತನರು ನೋಡ್ಕೊಂಡಿನ ನಮ್ಮ ಋಷಿಗಳ ಎಲ್ಲ ಗಂಡ್ರ ಹೆಂಡ್ರು ಸಮೇತವಾಗಿನ ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡಿ ಸನ್ಯಾಸಾಶ್ರಮ ಸ್ವೀಕಾರ ಮಾಡ್ಯಾರ. ಮತ್ತ ಅದಕ್ಕೆ ಇಲ್ಲೇ ಇದ್ದ ಸಾಧಿಸೋದನ್ನ ಹೊರಗೆ ಯಾಕೆ ಹೋಗ್ತಿ ಎಲ್ಲಿ ಅಲ್ಲಿ ಐತಿ ಸುಖ ಇಲ್ಲ ಅದನ್ನ ಹೇಳಿದ್ರ ಅವ್ರ. ಹೊರಗೆ ಹೋಗಿ ಸುಖವನ್ನ ಅಂತ ನನ್ ಹೊಂಟಿಯಲ್ಲ ನೀನು ಸುಖ ಅಲ್ಲೇ ಐತನ ಹೊರಗೆ ನಿನ್ನೊಳಗೆ ಐತದ. ನಿನ್ನೊಳಗೆ ಇರುವಂತ ಸುಖವನ್ನ ಹೊಂದಲಿಕ್ಕೆ ಬಹಿರಂಗವನ್ನ ಆಶ್ರಯಿಸ್ಕೊಂಡು ಸುಖವನ್ನು ಹೊಂದಕ್ ಹೋಗ್ಬೇಡ. ಅದನ್ನ ಹಿಡ್ಕೊಂಡು ಹೊಂತೇನೆ ಅಂದ್ರೆ ನಿನ್ನಂತ ಜಡ ಬುದ್ಧಿ ಅವ್ರು ಉಂಟಾ ಅಂತ ಕೇಳ್ತಾರ. ಒಟ್ಟ ಬಿಟ್ಟು ಹೋಗ್ಬೇಕಂತ ಬಸ್ಸಿಗೆಲ್ಲ ಆ ಬಸ್ಸಿಗೆಲ್ಲ ಜವಾಬ್ದಾರಿ ಹಾಕಿ ತಾನು ಪಾರಾಗಿ ಹೋಗ್ಬೇಕಂತ ಮಾಡ್ತಾನ. ಫಲವ ಅಜಾಂಡ್ರೊಳಗ ಒಳಗಿದ್ ಒಂದ್ ಅಂಡ. ನೋಡ್ ಹೆಂಗೈತಿ ನೋಡು. ಈ ಜಗತ್ತು ಹೆಂಗೈತಿ ನೋಡ್ಕೊ. ಹಲವ ಅಜಾಂಡದೊಳಗೆ ಒಂದು ಇದು ಇದ್ರೊಳಗ 14 ಲೋಕ. ಇದ್ರೊಳಗೆ 14 ಲೋಕ ಎಷ್ಟು ಅದಾವ ನೋಡ್ಕೊ. ಬರೇ ನೀನು ಇದ್ ಮಸ್ತ ನೋಡಾಕತಿ. ಅವ್ರು ಯಾವ್ದು ಸಾಧನ ಇಲ್ದಾಗ ಹೇಳಿದ್ರ ಅವನ್ನೆಲ್ಲ ಎಷ್ಟು ಲೋಕ ಅದಾವು ಎಷ್ಟು ಇದದಾವು ಅನ್ನೋದು. ಇದೊಂದು ಲೋಕ. ಅವರೊಳಗೆ ಇಳೆಗೊಂದು ಬಳಿಕೇಳು ದೀಪಂಗಳ. ಅದ್ರೊಳಗೆ ಒಂದು ಇಳೆ ಇದೆ ಭೂಮಿ. ಅದ್ರೊಳಗೆ ಈ ಭೂಮಂಡಲದೊಳಗೆ 7 ದೀಪದ ಸಪ್ತ ದೀಪಗಳದಾವ. ಹೌದಲ್ಲ. ಅದ್ರೊಳಗೆ ಒಂದು ನಿಂದೊಂದು ದೇಶ. ಅದ್ರೊಳಗೆ ನಿಂದೊಂದು ದೇಶ. ಇದ್ರೊಳಗೆ ಹಲವಾರು ದೇಶದ ಸಪ್ತ ಇದ್ರೊಳಗೆ ದೀಪದೊಳಗೆ ಒಂದು ದೀಪ. ಅದ್ರೊಳಗೆ ಹಲವಾರು ದೇಶಗಳದಾವ. ಅದ್ರೊಳಗೆ ನಿಂದೊಂದು ದೇಶ. ಅದ್ರೊಳಗೆ ನಿಂದೊಂದು ರಾಜ್ಯ. ಅದ್ರೊಳಗೆ ನಿಂದೊಂದು ಜಿಲ್ಲೆ. ಅದ್ರೊಳಗೆ ನಿಂದೊಂದು ತಾಲೂಕು. ಅದ್ರೊಳಗೆ ನಿಂದೊಂದು ಊರು. ಆ ಊರಿನೊಳಗೆ ಅನೇಕ ಓಣಿಗಳದಾವ. ಆ ಓಣ್ಯಾಗ ನಿಂದೊಂದು ಓಣಿ. ನಿಂದೊಂದು ಓಣ್ಯಾಗ ಒಂದು ಅನೇಕ ಮನಿಗಳದಾವ. ಅದ್ರಾಗ ಒಂದು ನಿಂದ ಮನಿ. ಅದ್ರಾಗ ಒಂದು ಮನಿ ಒಳಗೆ ನಿಂದ ಪಾಲ್ ಅನ್ನೋದು ಏತೈತಿ. ನಂದ ನಂದ ಅಂತ ಹೊಂಟಲ್ಲ. ಎಲ್ಲಾರು ಬರ್ತಾರ ನನ್ನ ದೇಶನ ಅಂತಾರ, ನನ್ನ ಭೂಮಂಡಲನ ಅಂತಾರ, ನನ್ನ ಊರ ಅಂತಾರ, ನನ್ನ ಮನಿನ ಅಂತಾನ. ಹಳೆಯ ಬರ್ತಾನ, ಮಗಳು ಬರ್ತಾಳ, ಎಲ್ಲಾರು ಬರ್ತಾರ. ಅದಕ್ಕೆ ನನ್ನ ಮನಿನ ಅಂತಾರ. ಅಂತೀರಿ. ನಮ್ಮೂರು ಹುಡುಗಿ ಕೊಟ್ಟದ್ರಿ 400ಗೆ ಅಂತೀರಿ.
400 ಇದ್ದಾರಿಗೆ ಎಲ್ಲರಿಗೂ ಕೊಟ್ರಿ ನಾ ಒಬ್ಬಕ್ಕಿಲ್ಲ ಇಲ್ಲ ಹೌದಲ್ರಿ ಅದ್ರಾಗ ಒಬ್ಬ ಕೊಟ್ರಿ ಆ ಒಬ್ಬಗ ಕೊಟ್ಟದನ್ನ 400 ಕೊಟ್ಟೆವು ಅಂತ ಹೇಳ್ತೀರಿ ನೀವು ಹೌದಲ್ರಿ ಹೌದು ನಿಂದ ಅನ್ನೋದು ಏಟೈತಿ ಅನ್ನಕ್ಕೆ ನಂದು ನಂದು ಅಂತ ಹಿಡ್ಕೊಂಡು ಹೊಂಟಿಲ್ಲ ನಾನು ನಂದು ನಾ ಮಾಡೇನಿ ಅಂತ ಹೊಂಟಿಲ್ಲ ನಿಂದ ಅನ್ನೋದು ಏಟೈತಿ ಇದ್ರೊಳಗೆ ನಿನಗಾಗಿ ಎಷ್ಟು ಬೇಕು ಅನ್ನೋದಕ್ಕೆ ಇದನ್ನ ಹೇಳ್ತಾರ ನಿನಗೊಂದು ಮನೆ ಅದಕ್ಕೆ ಬಲುದಾಯಿಗರ ಭಾಗವನ್ನು ಮಿಕ್ಕಿದ್ದು ಅಲ್ಪ ಮನೆ ಅದು ನಿನ್ಗೊಂದು ಮನೆ ಅದ್ರೊಳಗೆ ಅನೇಕ ಭಾಗಗಳಾಕ್ಕವು ಹೌದಲ್ರಿ ನಿನ್ ಕಣಿಗೆ ಬರೋದು 6 ಅಡಿ 3 ಅಡಿ ಅಷ್ಟ ಜಾಗ ಅದು ಒಂದ್ ರಾತ್ರಿ ಮಲ್ಕೊಂಡಾಕ ಅದ್ರೊಳಗಿರುವಂತ ಎಲ್ಲ ಹಲ್ಲಿ ಚಿಕ್ಕಾಡ ತಗಣಿ ಎಲ್ಲ ನನ್ನ ಮನಿನ ಅಂತ ಬರ್ತಾವು ಜಾಡ್ಗೂಡ ಎಲ್ಲ ನನ್ನ ಮನಿನ ಅಂತ ಬರ್ತಾವು ಅವ್ನು ಹೊಡೆದ್ ಓಡ್ಸಾಕ್ ಹೋಗ್ರಿ ನಾನ್ಯಾಕೆ ಹೋಗ್ಲಿ ನೀವು ಹೋಗ್ರಿ ಅಂತಾವು ಹೌದಲ್ಲ ಎಷ್ಟು ನಿಂದ ಅದ್ರೊಳಗೆ ನಂದು ನಂದು ಅಂತ ಹೊಂಟಿಲ್ಲ ನಿಂದ ಅದ್ರೊಳಗೆ ಭಾಗಿ ಏಕೈತಿ ನೋಡು ಇವನ್ ಹಿಡ್ಕೊಂಡ ನೀ ಸುಖವನ್ನು ಅನ್ಬೇಕಂತ ಹೊಂಟಿಲ್ಲ ಮನುಷ್ಯ ನೋಡ್ಕೊ ಅದ್ರೊಳಗೆ ಏಕೈತಿ ನಿನ್ನ ಪಾಲು ಮನೆಯ ಹೊರೊಳಗೆ ಮಕ್ಕಳ ಅಳಿರಡವಣಗಳೆದು ಒಣಿತಾದ ನಿನ್ನಿರುವ ನೆಲವನ್ನು ನಿತ್ಯಲ ಉಂಟೆ ಪರಿಪೂರಿ ಅದಕ್ಕಾಗಿ ಎಲ್ಲರೂ ಬರ್ತಾರ ನಂದಂತ ಬರ್ತಾರ ಅಂತ ಹೇಳ್ತಾರ ಅವ್ರ ಮಕ್ಕಳು ಅಳಿಯಂದಿರು ಎಲ್ಲರೂ ಬರ್ತಾರ ಅದ್ರೊಳಗೆ ನಂದ ಅಂತ ಮನಿ ಹೌದಲ್ ಎಲ್ಲರೂ ಬರ್ತಾರ ಹಳೆಯ ಸಂಬಂಧಿಕರು ಬರ್ತಾರ ನಂದರಿ ಮನಿ ಅದ ಅಂತ ಅವ್ರು ಬರ್ತಾರಿಲ್ಲ ನಮ್ಮ ಮಳೆದಾಗ ಐತ್ರಿ ನಮ್ಮ ಮಳೆದಾಗ ಐತಿ ನಂದರಿ ಅಂತಾರ ಅವ್ರ ನಿಂದ ಆ ಮನಿ ಅಂತ ಕೇಳಿದಾಗ ನಮ್ಮ ಹಳೆ ಅಂದ್ರಿ ಅಂತ ಮತ್ತ ಹಳೆ ಅಂದ್ರಿ ಅಂತ ನಂದು ಪಾಲ್ ಐತಿ ಅಂತ ಅದ್ರೊಳಗೆ ಹೌದು ಬಂತಲ್ಲ ಅದ್ರೊಳಗೆ ಎಷ್ಟು ಪಾಲ್ ಐತಿ ನಿಂದ ಅದ್ರೊಳಗೆ ನಂದು ನಂದು ಅಂತ ಹೊಂಟಿ ಈ ಜಗತ್ತಿನೊಳಗೆ ನಿಂದ ಅನ್ನೋದು ಏಟೈತಿ ಇದ್ರೊಳಗೆ ನೋಡ್ಕೊ ವಿಚಾರ ಇದನ್ನೇನಾದ್ರು ನೀ ತಗೊಂಡ್ ಹೋಗ್ತೀಯ ನಂದು ನಂದು ಅಂತ ಹೊಂಟಿಯಲ್ಲ ಇದನ್ನ ಏನಾರ ಇದ್ರೊಳಗೆ ಒಂದು ಸೂಜಿ ಮುರಕನಾರ ಒಯ್ಲಿಕ್ಕೆ ಸಾಧ್ಯ ಐತೆ ಎಷ್ಟು ನೀನು ಹಚ್ಕೊಂಡು ಇದನ್ನ ನಂದು ನಂದು ಅಂತ ಇದಕ್ಕೆ ಬೆನ್ನ ಹತ್ತಿ ಮನುಷ್ಯ ನೋಡ್ಕೊ ಇದ್ರೊಳಗೆ ನೀನು ಏಟೈತಿ ನಿನ್ನ ಭಾಗ ಅದು ನಿನ್ನ ಕೂಡ ಬರ್ಲಾರದ್ದು ಸುಮ್ಮನೆ ಈ ಜಡಭಾವನ ತಾಳಿ ನಂದು ನಂದು ಅಂತ ಹೊಂಟಿಯಲ್ಲ ನಿನ್ನಂತ ಜಡ್ರು ಉಂಟೆ ಅಂತ ಕೇಳ್ತಾರ ಅವ್ರು ಇದರಿಂದ ಸುಖ ಹೊಂತೇನೆ ಅಂದ್ರ ನಿನ್ನಂತ ಜಡ್ರು ಯಾರದಲ್ಲ ಇದ್ರೊಳಗೆ ಏಟ್ ಪಾಲ ಐತಿಪ್ಪ ನಿಮ್ಗೆ ಇದ್ರೊಳಗೆ ಹೌದು ಒಂದ್ ರಾತ್ರಿ ಮಲ್ಕೊಳ ಕಷ್ಟ ಅದ ಹೌದಲ್ರಿ ಮತ್ತ ಮುಂಜಾನೆ ತಕ್ಷಣ ಮತ್ತ ಅದನ್ನ ಬಿಟ್ಟು ಹೊಂಟೆ ಆ ಜಾಗನೂ ಉಳಿಲಿಲ್ಲ ಅಲ್ಲಿ ಉಳಿತನು ಏಟೈತಿ ನಿನ್ ಪಾಲ ಹಂಗಾರ ಹೊರಗಿದ್ದ ನಂದ ನಂದ ಅಂತ ಬಡದಾಗ್ತಿಲ್ಲ ಏಟೈತಿ ನಿನ್ ಪಾಲ ಅದ್ರೊಳಗೆ ಕೆಮ್ಮನೆ ಸಾವ ಬಲುಗೇಡಿದನು ಮರೆದು ತನು ಮನಗಳ ನೋವಿಸದೆ ಸಾವು ಬರ್ತೈತಿ ನಂದು ನಂದು ಅಂತ ಬೆಣ್ಣ ಹೊಂಟಲ್ಲ ಈ ಸಾವು ಬರ್ತೈತಿ ಸಾವು ಬರೋದ್ರೊಳಗಾಗಿ ನಿನ್ನ ಜೀವನ ಪ್ರಯತ್ನ ಮಾಡಿ ಸುಮ್ಮನೆ ಇದನ್ನ ಬೆನ್ನ ಹಚ್ಕೊಂತಿಯಲ್ಲ ಹೌದಲ್ಲ ನಂದು ನನ್ಗಂತ ಬೆನ್ನ ಹಚ್ಚಿ ಒಬ್ಬರೊಳಗೆ ಸಾವು ಬಂದು ಬಿಡ್ತೈತಿ ಏನೈತಿ ಇದ್ರೊಳಗೆ ಯಾಕೆ ಇದನ್ನು ಬೆನ್ನ ಹಚ್ಕೊಂತಿ ಅಂತ ಅವರು ಪ್ರಶ್ನೆ ಮಾಡ್ತಾರೆ ಅನೇಕ ನಮ್ಮ ಮಹಾತ್ಮರು ಋಷಿಮುನಿಗಳು ಎಚ್ಚರಿಸುವಂತ ಬಂದರೂ ಕೂಡ ನಮಗೆ ಅನೇಕ ಪರ್ಯಾಯ ಹೇಳ್ಕೊಂತಾನೆ ಬಂದಾರ ಹಚ್ಕೋಬಾರ್ದಪ್ಪ ಇದನ್ನ ಯಾಕೆ ಹಚ್ಕೊಂತೀರಿ ಅಷ್ಟು ಹಚ್ಕೋಬೇಡ್ರಿ ಸುಮ್ಮನೆ ಆಳ ಮಗನ ಜೊತೆ ಇದ್ರ ಕೂಡ ವ್ಯವಹಾರ ಇರಲಿ ನಿಮ್ಮ ಮಾಲಕರು ಎದಕ್ಕಾಗ್ರಿ ಅನ್ನೋದು ನಿಮ್ಮ ಸ್ವರೂಪಕ್ಕೆ ಮಾಲಕ ಆಗ್ರಿ ಸುಮ್ಮನೆ ಈ ಜಗ ವಿಷಯಕ್ಕೋಸ್ಕರಕ್ಕೆ ಮಾಲಕರಾಗ ಹೊಂಟ್ರಿ ಇದಕ್ಕೆ ಮಾಲಕರಾದ್ರೆ ಇದ್ದ ಆನಂದವನ್ನ ಕಳ್ಕೊಂತೀರಿ ಇದ್ದ ಸುಖನೂ ಹೋಗ್ತೈತಿ ಹೌದಲ್ಲ ಇದನ್ನ ಹೆಂಗ ಆ ಮಗನಗತ್ತೆ ಮಾಡ್ರಿ ನೀವು ಕರ್ತವ್ಯ ಮಾಡ್ಬೇಕಾಯ್ತಿ ಮಾಡ್ರಿ ಅದನ್ನ ಹಚ್ಕೋಬೇಡ್ರಿ ಅಂತ ಕರ್ತವ್ಯದಿಂದ ದೂರ ಆಗಕ್ ಹೋಗ್ಬೇಡ್ರಿ ನೀ ಕರ್ತವ್ಯದಿಂದ ದೂರ ಆಗ್ಬೇಕಂತ ಹೊಂಟಿ ನೀನು
ಎಮ್ಮಿ ಗುಂಡಿ ಅಂದ್ರೆ ಆಡೇ ಬಿಡ್ತಾವ ಬಿದ್ದು ಬಿಡ್ತಾರೆ ಹೌದು ಬಿದ್ದು ಬಿಡ್ತಾರೆ. ಕರ್ತವ್ಯಕ್ಕೆ ಚ್ಯುತಿ ಬರ್ಲಾರ್ದಂಗ ಕರ್ತವ್ಯ ಪಾಲನೆ ಮಾಡೋ ಕರ್ತವ್ಯವನ್ನು ಮಾಡೋದನ್ನ ಏನ್ ಮಾಡೋದಕ್ಕೈತಿ ಮಾಡು. ಅದರಿಂದ ದೂರ ಆಗಕ್ ಹೋಗ್ಬಿಡ, ಮತ್ತ ಅದನ್ನ ದೂರ ಆದಿ ಕಾಡ್ತದ. ಕರ್ತವ್ಯವನ್ನು ಮಾಡೋ, ಹಚ್ಕೋಬೇಡ ಅದನ್ನ. ನಂದು ಅಂತ ಹಚ್ಕೋಬೇಡ. ಅಪ್ಪಾರ ನೀವು ಕುಂಬಾಳದಾಗ ನೀವು ಇದೀರಿ, ನಾವು ಹಂಗಲ್ಲಿ ಹೋದೆ ಪೂರ್ ಎಮ್ಮಿಗೋಡಿ ಹಂಗೆ ಮುಕ್ಕೊಂಡು ಬಿಡ್ತಾರೆ ಆಡ ಹಂಗೆ ಎದ್ದು ಹಚ್ಕೊಂಡಿರ್ತೀವಿ. ಏನು ಮಾಡಿದ್ರಪ್ಪ ಅದಕ್ಕೆ ಸ್ಥಾನ ಪ್ರತ್ಯಾರ ಮಾಡೋ ಅದಕ್ಕೆ ಅಪ್ಪ. ಶಂಭುಲಿಂಗದ ಘನಸುಖ ಪದವಣೆ ಒಲಿಸು ನೀ ಬಲ್ಲಡೆ. ಬಲ್ಲವಾದಂತ ಶಂಭುಲಿಂಗದ ನಿಜ ಸುಖವನ್ನ ಪಡಿ. ಹೌದಲ್ಲ, ಆ ಶಂಭುಲಿಂಗದ ನಿಜ ಸುಖವನ್ನು ಪಡಿ ಬಲ್ಲವಾದ್ರ. ಇಲ್ಲ ಅಂದ್ರೆ ಜಡ ಬುದ್ಧಿ ಉಳ್ಳವನಾಗಿ ಇವ ವಿಷಯ ವಸ್ತುಗಳ ಇವ ತೋರಿಕೆನ ಸುಖ ಐತಿ, ಇದ್ರೊಳಗ ಸುಖ ಕಾಣ್ಬೇಕು ಅಂತ ಹೋಗದ ಅಂದ್ರೆ ನಿನ್ನ ಶರೀರನ ಹೋಗ್ಬಿಡ್ತೈತಿ. ಈ ಉಪಾಧಿನ ಹೋಗ್ತೆ ಅಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ವಿಚಾರ ಮಾಡು, ಬಲ್ಲವಾದು ಅಂತ ಹೇಳ್ತಾರ. ಬಲ್ಲವಾದ ಕೂಡಲೇನ ತಿಳ್ಕೊಂಡೆ ಅಂದ್ರೆ ಇವನ್ನೆಲ್ಲ ತಿಳ್ಕೊಂಡು ಇದರಿಂದ ಸುಖ ಇಲ್ಲ ಅಂತ ತಿಳ್ಕೊಂಡು ಇದ್ರ ಮ್ಯಾಲಿನ ಮೋಹ ಆಸಕ್ತಿಯನ್ನ ಕಳ್ಕೋ. ಮನುಜ ನಿನ್ನ ಅಖಿಳ ಭೋಗಾಶ್ರಯಗಳ ಮಿಗಿಲನ್ನು ಕರೆಸಿ ನೋಡಿ ಮತ್ತಿ ನೆಲದಳು ಘನ ದುರಾಶೆನು ಮಾಡಿದರೆ ನಿನ್ನಂತೆ ಜಡನೆನಿಸುವರುಂಟೆ ಭಾವಿಸಿ ನೋಡಲು. ವಿಚಾರ ಮಾಡಿ ನೋಡಿದ್ರೆ ನಿನ್ನಂತ ಜಡ್ರು ಯಾರು ಅದಾರ? ಮತ್ತ ನೋಡ, ಅಖಿಲ ಭೋಗದ ಆಶ್ರಯವನ್ನ ಹೊಂದಿ ಅದನ್ನು ಸುಖ ಕೊಡ್ತಕ್ಕಂತ ಬೆನ್ನ ಹತ್ತಿ ಹೋದಾರನ್ನ ವಿಚಾರ ಮಾಡಿ ನೋಡ್ಕೊ. ಅದ್ರೊಳಗೆ ಸುಖ ಸಿಕ್ಕೈತನೋರಿಗೆ ಇಲ್ಲ. ನೀನ ಭಾವಕ್ಕಂತಿ ಅದ್ರೊಳಗೆ ಸುಖ ಐತಿ ಇದ್ರೊಳಗೆ ಸುಖ ಐತಂತ. ಅದ್ರೊಳಗೆ ಸುಖ ಇಲ್ಲ. ಇದ್ದಿದ್ರ ಸುಖದಿಂದ ಇರ್ತಿದ್ರು ಎಲ್ಲರೂ. ಹೌದಲ್ರಿ? ಯಾರಿಗೆ ಸುಖ ಕೊಟ್ಟತಿ? ಈ ಜಗತ್ತಿನ ವಿಷಯ ವಸ್ತುಗಳು ಸುಖ ಕೊಟ್ಟ. ನಂದು ನಾನ ಅಂತ ಹೇಳಾಕತ್ತೇನಲ್ಲ, ಈ ಶರೀರನ ಹಿಡ್ಕೋರಿ ಮೊದ್ಲಕ್ಕೆ, ಈ ಶರೀರನ ನೋಡ್ಕೋರಿ. ಇದು ಸುಖ ಯಾರಿಗೆ ಕೊಟ್ಟತಿ? ಹೌದಲ್ಲ? ಯಾರಿಗೆ ಸುಖ ಕೊಟ್ಟತಿ? ಸುಖ ಯಾರಿಗೂ ಕೊಟ್ಟಿಲ್ಲ. ಈ ಶರೀರ ಬಂತಂದ್ರೆ ಸಾಕ, ಚಾಲು ಆತ, ಗಾಣಿ ಚಾಲು ಆದ. ಇವನ್ ಮರತ ಅಜ್ಞಾನದಿಂದ ತಮಗುಣದಿಂದ ಮರತ್ ಹೋದಾಗ ಆರಾಮದಿ ಏನ ಇದನ್ನ ಹಿಡ್ಕೊಂಡಾಗ ಆರಾಮದಿಯೋ ವಿಚಾರ ಮಾಡಿ ನೋಡ್ಕೊಂಡು ಮರ್ತಾಗ ಆರಾಮದಿ. ಹಂಗೆ ಇದನ್ನ ಅರ್ಥ ಮರಿ, ಇದನ್ನ ತಿಳಿದ ಮರಿ, ಇದನ್ನ ತಿಳಿದ ಇದರ ಮ್ಯಾಲಿನ ಮೋಹನ ಕಳ್ಕೊ. ನಂದು ಕಾಟ ಸಿದೈತಪ್ಪ, ನಂದು ಕಾಟ ಸಿದಿತ್ತ ಬಿಡ್ಕು ಇತ್ತ ಬಿಡ್ಕು ಯಾರು ಒಮ್ಮೆ ಇತ್ತಾಗ ಹೋಗ್ತೈತಿ, ಒಮ್ಮೆ ಇತ್ತಾಗ ಸಮಾನ ಆಗೋದ್ರಿ. ಒಮ್ಮೆ ಇತ್ತಾಗ ಕಾಟ ಒಮ್ಮಿಗೆ ಬರ್ತದೆ ಎತ್ತಂಡ್ರೆ ಹೋದ್ರಿ. ಇದ್ರಾಗ ಹೆಚ್ಚಾಕೈತಿ, ಅದ್ರಂದ ಹೆಚ್ಚಾಗೈತಿ ಅಂತ ತೆಗಿರೊಳಗ ಮತ್ತೆ ಇದ್ರಂದ ಹೆಚ್ಚಾಕೈತಿ. ಈ ಅರ್ಥಾಗ ಒಟ್ಟ ಸಮ ಆಗುವಲ್ವ? ಅದು ಸಮಸ್ಥಿತಿ ಒಳಗೆ ಬರ್ಬೇಕಲ್ಲ. ಹೊರಗಿಂದ ಸಮ ಮಾಡ್ತೇನೆ ಅಂದ್ರೆ ಜಡನ ಐತದ, ಸಮ ಮಾಡ್ಲಿಕ್ಕೆ ಬರೋದಿಲ್ಲ. ಅದನ್ನ ಹಿಡ್ಕೊಂಡ ಸಮ ಮಾಡ್ತೇನೆ ಅಂದ್ರೆ ಆಗುದಿಲ್ಲ. ಅದನ್ನ ಮ್ಯಾಲೆ ಮೋಹ ಐತಲ್ಲ, ಅದನ್ನ ತೆಗೆದಾಕ ಅವಾಗ ಸಮ ಆಕೈತ. ಹೌದಲ್ಲ? ಮೋಹ ಎಲ್ಲಿವರೆಗೂ ಇರ್ತೈತೆ ಅಲ್ಲಿವರೆಗೂ ದುಃಖ ಇರೋದ. ಆ ಮೋಹ ಕಳ್ಕೋ. ಅವನ್ ಬಿಟ್ಟು ಹೋಗ್ಬೇಡ. ಅವು ಏನೋ ಮಾಡಿಲ್ಲ, ನಿನಗ್ ಬಂದ ನಿನಗ್ ಅಂಟ್ಕೊಂಡಿಲ್ಲ, ಅವು ಏನ ಹೊಲಿಗೆ ಹಾಕೊಂಡ್ ಬಂದೇನ ಅವನು ಏನಾರ ಬರ್ಬೇಕಾರ? ಇಲ್ಲ. ಮತ್ತ ಅವನ್ಯಾಕ ಅದರಿಂದ ಯಾಕೆ ದೂರಕ್ಕೆ ಹಿಡ್ಕೊಂಡಿದ್ದು? ಏನ ಮೋಹ. ಬಂದ್ರೆ ಬಿಡ್ತಾ ಇಲ್ಲ, ಹಚ್ಕೊಂಡ್ ಬಿಡ್ತಾರ, ಗಪ್ ಹಚ್ಕೊಂಡ್ ಬಿಡ್ತಾರ. ಅದ್ ಬಂದ್ ಅನ್ಕೊಂಡು ನೀನ ಹೋಗಿ ಅನ್ಕೊಂಡು ಅದೇನಾರ ಬಂತೇನ? ಅದ ಹಂಗ ಬಂದ್ ಸೇರಿ ಬಿಡ್ತಾರ. ಅದು ಇದು ನೋಡ ಆಯಸ್ಕ ಅಂತ ಎಳಿತೈತ.
ಅಲ್ಲ ಇಲ್ಲಿ ಬಂದು ಕುಂತಾಗ ಬಿಟ್ಟು ಬಂದೇನ ಅನ್ಕೊಂತ ಕುಂತಾರೆ ಅರ್ಥ ಕೇಳಿಸ್ತದ ಇಲ್ಲಿದ್ದವ್ ಸಮಾನದ್ರಪ್ಪ ಎದ್ದಾರ ಹೋದಂದು ಒಟ್ಟ ಯಾವ್ದಾರ ಜಗದ್ಗುರು ಆಗಬೇಕಲ್ಲ ಹೌದಲ್ಲ ಜಗದ್ಗುರು ಆಗಬೇಕು ಖಾಲಿದಾವ್ ಪೋಸ್ಟ್ ನಿಮ್ಮ ಆಹಾರ ಕೇಳ ಮತ್ತ ಎಲ್ಲರ ಖಾಲಿ ಅದಾವನ್ನ ಅವ್ರಿಗೆ ಅವರು ಖಾಲಿ ಅದವ್ರಿಗೆ ಅವ್ರ ಮಟ್ಟಕ್ಕೆ ಇನ್ನೊಂದು ಮಟ್ಟಕ್ಕೆ ಎಲ್ಲೇ ಹೋದ್ರು ಹಿಡ್ಕೊಂಡ್ಬರೋ ಅರೆಪ್ಪ ಆ ಮಠಕ್ಕೆ ಅವ್ರು ಗುರುಮಣ್ಣ ಆಳ್ ಶಿಷ್ಯ ಆಗ್ಬಿಡ್ತಾರೆ ಸುತನ ಸೊಗಸು ಮಿಗಿಲೆನ್ನದೆ ಚಿಂತೆಗಳ ಮತಿವಂತರ ಅರಿದು ಮೌನ ಅಳಿದಿರುವುದು. ಮಗ ಸುತ್ತ ಏನು ನಮ್ಮಂತ ಮಗನ ಇಲ್ಲ ಅಂತೇಳಿ ಅವನ ಮ್ಯಾಲೆ ಮೋಹ ಇದನ್ನ ಇಟ್ಕೊಂಡ ನೀನು ಇದನ್ನ ಮಾಡಾಕತ್ತಿಯಲ್ಲ ಹೆಂಗೈತಿ ನೋಡ ಮುಂದೆ ಏನೇನ್ ಮಾಡ್ತಾನ ಅನ್ನೋದು ಯಾರಿಗೆ ಗೊತ್ತೈತಿ. ನನ್ನ ಮಗನಂತ ಮಗನ ಇಲ್ರಿ ಅಂತ ಹೊಗಳ್ತಿಯಲ್ಲ ಅವನಂತ ನನ್ನ ಮಗನಂತ ಮಗನ ಇಲ್ರಿ ಜಗತ್ತಿನೊಳಗೆ ಅಂತ ಹೊಂಟಿ ಅವ್ನ ಮಗ ಮುಂದೆ ಏನೇನ್ ಮಾಡ್ತಾನ ಅನ್ನೋದು ಗೊತ್ತಿಲ್ಲ. ಹೌದಲ್ರಿ ಮೊದಲ ಪುತ್ರನ ವಾಂಚಳು ಚಿಂತೆ ನೋಡ ಮಂದಕ್ಕೆ ಮಗ ಬೇಕಂತ ಅಪೇಕ್ಷೆ ಎಷ್ಟು ಅಪೇಕ್ಷೆ ಐತಿ ಮಕ್ಕಳು ಬೇಕಂತ ಹೇಳಿ ಅದಕ್ಕಾಗಿ ಎಷ್ಟೆಷ್ಟು ದೇವರಿಗೆ ಅಲಿತಿ ಕಲ್ಪಿತ ದೇವರುಗಳು ಮಾಡಿಕೊಂಡು ಅಲಿತಿ ಅವನ್ನ ತುಂಟಾಟ ನೋಡಿ ಅವ್ನು ಹುಟ್ಟಿದ ಮೇಲೆ ಮಗ ಹುಟ್ಟಿದ ಮೇಲೆ ಮಕ್ಕಳಾದ್ಮೇಲೆ ಅವ್ರ ತುಂಟಾಟ ನೋಡಿ ನಲಿತಿ ಹಿರಿದು ಹಿಂಗಿತಿ ಮುಂದೆ ಅವ್ರು ಬೆಳೆದಂಗ ಅವ್ರ ಮದ್ವಿ ಮಾಡೋದ್ ಚಿಂತೆ ಚಲೋ ಆಕೈತಿ. ಅವ್ರಿಗೆ ಒಂದು ಜೋಡ್ ಮಾಡ್ಬೇಕ್ರಿ, ಅವ್ರಿಗೆ ಆಸ್ತಿ ಮಾಡ್ಬೇಕು, ಅವ್ರನ್ನ ಬೆಳೆಸ್ಬೇಕು ಅನ್ನೋ ಚಿಂತೆ ಚಲೋ ಆಕೈತಿ. ಮುಂದ ಅವ್ರ ಒಂದೇನು ದಾರಿ ತಪ್ತಾರ ಅನ್ನೋ ಚಿಂತೆ, ಎಲ್ಲಿ ದಾರಿ ತಪ್ಪಿಗೆ ಇಕ್ಕಾರಿ ಮತ್ತ ಅನ್ನೋದು ಒಟ್ಟ ಚಿಂತೆ ಒಳಗೆ ಹೋಗ್ಬಿಡ್ತೈತಿ ಅಂತ ಜೀವನ. ಸಂಸಾರದ ಚಿಂತೆ ಮತ್ತ ಅದಕ್ಕೆ ಹೇಳ್ತದ ವಿಷಮ ಐತದ ಸಮ ಮಾಡಕ್ ಬರೋದಿಲ್ಲ ಅದನ್ನ. ಅದಕ್ಕೆ ಅದ್ರ ಮ್ಯಾಲೆ ಆಸಕ್ತಿಯನ್ನು ಇಟ್ಕೋಬೇಡ, ಮೋಹವನ್ನು ಇಟ್ಕೋಬೇಡ, ಅದ್ರ ಮ್ಯಾಲೆ ಆಸೆ ಇಟ್ಕೋಬೇಡ, ಅದರಿಂದ ಸುಖ ಹೊಂತೇನೆ ಅಂತ ಹೇಳಿ ಅದಕ್ಕೆ ಹೇಳ್ತಾರ ಮಗ ಬೇಕಂತ ಎಷ್ಟು ಪ್ರಯತ್ನ ಮಾಡ್ತೀನಿ ನೀನು ಮಗ ಮುಂದೆ ಏನ್ ಮಾಡ್ತಾನ ಅನ್ನೋದು ಹೆಂಗ್ ಹೇಳಕ್ ಬರೋದಿಲ್ಲ. ಅದಕ್ಕೆ ಅದ್ರ ಮ್ಯಾಲೆ ಆಸಕ್ತಿಯನ್ನು ಇಟ್ಕೋಬೇಡ, ಕರ್ತವ್ಯವನ್ನು ಪಾಲನೆ ಮಾಡ. ನೀನು ಏನು ಕರ್ತವ್ಯವನ್ನು ಪಾಲನೆ ಮಾಡ. ಲೌಕಿಕದೊಳಗೆ ನೀನು ಕರ್ತವ್ಯಗಳು ಏನದಾವಲ್ಲ ಅವನು ಪಾಲನೆ ಮಾಡ, ಹಚ್ಕೋಬೇಡ. ಗರ್ಭವಾಗ್ರದು ಕೆಡದಿರ್ಲೆಂಬ ಕಡು ಚಿಂತೆ ಅಕಸ್ಮಾತ್ ಗರ್ಭಧಾರಣೆ ಆಯ್ತು ಅವಾಗ ಅದಕ್ಕೆ ಕೆಡಬಾರ್ದು ಅನ್ನೋ ಚಿಂತೆ ಚಾಲು ಆಕೈತಿ. ಹೌದಲ್ಲ ಅಂದ್ರ ಅವ್ರು ಏನ್ ಹೇಳ್ತಾರಂದ್ರ ಯಾವ್ದ್ರ ಮೇಲೆ ನೀ ಆಸಕ್ತಿ ಇಟ್ಕೊಂಡು ಹೋಗ್ಯಲ್ಲ ಅದು ನಿನ್ನ ಕಲ್ಪನೆಗೆ ಅನುಸಾರವಾಗಿ ಅದು ಫಲ ಕೊಡುವುದಿಲ್ಲ. ನಿನ್ನ ಕಲ್ಪನೆ ನಿನ್ನ ಸಂಕಲ್ಪಕ್ಕೆ ಅನುಸಾರವಾಗಿ ಅದು ಫಲ ಕೊಡುವುದಿಲ್ಲ. ನೀನು ಆಸೆ ಇಟ್ಕೊಂಡಿ ಬಹಳ, ಆ ಆಸೆಗೆ ಅನುಸಾರವಾಗಿ ಅದು ಬರ್ತೈತೇನೋ, ಅದು ನೆರವೇರ್ತೈತೇನೋ ಇಲ್ಲ. ಅದಕ್ಕೆ ಅದನ್ನ ಹಚ್ಕೋಬೇಡ ಅಂತ ಹೇಳ್ತಾರೆ. ಪಡೆವ ಹದನವರದರ ಚಿಂತೆ ಅವ್ನು ಪಡಿಬೇಕು, ಅದನ್ನ ಸರಿಯಾಗಿ ಬೆಳೆಸ್ಕೋಬೇಕು, ಅದನ್ನ ಬೆಳೆಸ್ಬೇಕು, ಗರ್ಭವನ್ನು ಬೆಳೆಸ್ಬೇಕು ಅಂತ ಚಿಂತೆ. ಗೃಹ ರೋಗದ ಉಪರತಿ ಒದಗುವ ಚಿಂತೆ ಏನೇನು ಗ್ರಹ ಏನೇನು ಇವು ಯಾವ್ದಾದ್ರು ಬರ್ಬಾರ್ದಪ್ಪ ಅನ್ನೋ ಚಿಂತೆ. ಹೌದಲ್ಲ ಪರೆಯುವ ಚಿಂತೆ ಪೇರಿದು ನಾನು ಬಿಟ್ಟು ಹೋಗ್ಬಾರ್ದು ಅನ್ನೋ ಚಿಂತೆ. ಹೌದು
ಬಾಲನ ಧ್ರುವತರದಂತ ಚಿಂತೆ. ಬಾಲಕಾವಸ್ಥೆಯೊಳಗೆ ನಾವು ಏನಾದ್ರು ಕೆಟ್ಟ ಕೆಲಸ ಮಾಡಿದ್ರೆ, ಅಪರಾಧ ಮಾಡಿದ್ರೆ ಅಪರಾಧ ಮಾಡಲಾರ್ದಂಗೆ ಬೆಳೆಸ್ಬೇಕಲ್ಲ ಅವ್ನು. ಏನಾದ್ರು ಕೆಟ್ಟ ಕೆಲಸ ದುರೋತನದೊಳಗೆ ಬುದ್ಧಿ ಇರುವುದಿಲ್ಲ ಅವಾಗ. ಏನಾದ್ರು ಕೆಟ್ಟ ಕೆಲಸ ಮಾಡಿಗಿದಾನಲ್ಲ ಅಂತ ಅದೊಂದು ಚಿಂತೆ. ಅದಕ್ಕೆ ಆತ್ಮಂದಪ್ಪ ಹೇಳ್ಯಾರನ್ರಿ, ಮಕ್ಕಳೆಲ್ಲ ಪುಣ್ಯ ಮಾಡ್ರಿ ಅಂದ. ನೋಡ್ತಾನ ಅವ್ರಿಗೆ ಒಂದ ಚಿಂತೆ, ಇಲ್ಲದಾರಿಗೆ ಒಂದ ಚಿಂತೆ, ಇದ್ದವಂಗ ಇಲ್ಲ ಅನ್ನೋದು ಒಂದ ಚಿಂತೆ ಅವ್ರಿಗೆ. ಇದ್ದವ್ರಿಗೆ ಎಲ್ಲಿವರೆಗೆ ನೀ ಇದಕ್ಕೆ ಸಾವು ಬರುವಾಗ ಚಿಂತೆ ಒಳಗ ಸಾವಿನ ತನೂ ಚಿಂತೆ ಒಳಗೆ ಹೋಗ್ತೈತಿದ. ಅಲ್ರಿ ಪರ ಇದ್ದ ಮಗನೊಬ್ಬ ಜೋಪಾನ ಮಾಡಿ ಲಗ್ನ ಮಾಡೋದು ಚಿಂತೆ, ಆ ಲಗ್ನ ಮಾಡಿ ಮತ್ತೆ ಮೊಮ್ಮಕ್ಕಳು ಚಿಂತೆ, ಮೊಮ್ಮಕ್ಕ ಮರಿಮಕ್ಕಳು ಚಿಂತೆ, ಚಿಂತೆ ಒಳಗೆ ಹೋಗ್ತೈತೆ ಅಂತ. ಮಾಡ ಕರ್ತವ್ಯವನ್ನು ಪಾಲನೆ ಮಾಡೋ ನೀನ, ಕರ್ತವ್ಯ ಮಾಡಿ ನೀನ, ಅದನ್ನ ಹಚ್ಕೋಬೇಡ ನೀನ. ಬಿಡ್ರಿಪ್ಪ ಹಿಂಗೆ ಎತ್ಕೊಂಡಿಂದ ಎತ್ಕೊಂಡು ಹಚ್ಕೊಂಡ್ಬಿಡ್ತೈತಿ, ಎತ್ಕೊಂಡು ಹಚ್ಕೊಂಡ್ಬಿಡ್ತಾರೆ ಪರಿಕ ಆಗ್ಬಿಡ್ತೀರಿ ಒಳಗ. ಅಂದ್ರೆ ಬಿಡ್ಬೇಕಂತೆ ಅಲ್ರಿ ಪರಿ ಮೊಮ್ಮಗ ಹೊತ್ಕೊಂಡು ಕುಂತ ಮೊಮ್ಮಗ ಏಳು ಏಕಾಗ್ಬಿಡ್ತದೆ ಬಾಲನ ದೂದನ ಚಿಂತೆ, ಯೌವನದ ಕಾತುಡ್ಕೊಂತು ಕಂಗಡಿಪ್ಪ ಚಿಂತೆ. ಯೌವನದೊಳಗೆ ಮತ್ತ ಕಾಮನೆ ಒಳಗಾಗಿ, ಆಸೆ ಒಳಗಾಗಿ ಮತ್ತ ಬೇರೆ ಬೇರೆ ಚಟಾದಿಗಳನ್ನ ಕಲಿತಂದ್ರೆ ಅದ್ರ ಚಿಂತೆ. ಕಲಿಬಾರ್ದಲ್ಲ ಅಂತ ಅವನಿಗೆ ಯಾವಾಗಲೂ ಹದ್ದಿನ ಕಣ್ಣಿಟ್ಟು ಕಾಯುದು. ಹೌದಲ್ಲ, ಅದರ ಮೇಲೆ ಹೂವೆಸಗುವ ಚಿಂತೆ. ಬೆಳೆದು ಯೌವನಕ್ಕೆ ಬಂದ್ಮೇಲೆ ಅವಂಗ ಮದುವೆ ಮಾಡ್ಬೇಕನ್ನೋ ಚಿಂತೆ. ತಾರ ಚಿಂತೆ ಒಳಗೆ ಹೋಗ್ಬಿಡ್ತಾರೆ. ನಿನ್ನ ಜೀವನ ಎದಕ್ಕೆ ಉಪಯೋಗ ಆಯ್ತು? ಆ ಸೊಗಸನ್ನ ಕಾಣಬೇಕು, ಅದರಿಂದ ಸುಖವನ್ನು ಹೊಂದಬೇಕು ಅಂತ ಅಂತೆಲ್ಲ ಸುತನ ಸೊಗಸನ್ನ ಕಂಡು ಆ ಆನಂದವನ್ನು ಅನುಭವಿಸ್ಬೇಕಂತಂತೆಲ್ಲ. ನೀನು ಯಾವಾಗ ಆನಂದವನ್ನು ಅನುಭವಿಸ್ತೀವಿ ಹೇಳಿ ನೋಡಿ. ಯಾವಾಗ ಸಿಕ್ಕೇ ಇಲ್ಲ, ಅದು ಸುಖನ ಸಿಗ್ಲಿಲ್ಲ, ಬರೇ ಚಿಂತೆ ಒಳಗೆ ಹೋಗ್ಬಿಡ್ತು. ಬಾಳಿಗೆ ಪೇದ ಬುದ್ಧಿಯನ್ನು ಕಲಿಸುವ ಚಿಂತೆ. ಮದುವೆ ಮಾಡಿದ್ಮೇಲೆ ಮಗ ಸೊಸಿ ಸರಿಯಾಗಿಲ್ಲ ಅಂದ್ರೆ ಅವ್ರನ್ನ ಕರೆದು ಮತ್ 4 ಮಂದಿ ಕುಡಿಸಿ ಅವನ್ನ ಸರಿ ದಾರಿಗೆ ಹಚ್ಚಾಕ ಮಗ ತಾಯಿಗೆ ಅದ್ರ ಬರೀ ಹೆಂಡತಿ ಮೇಲೆ ಕಟ್ತೀನಿ ಅಂತ ಅನ್ನೋದು. ಹೆಂಡತಿ ಹೇಳಪ್ಪ ನಿಮ್ಮ ಮಗನ ಬೇಡ್ತಾರೆ, ಅದ್ರೊಂದು ತಲೆ ಹಾಪ್ ಆಗ್ಬಿಡ್ತಾರ. ಬಳಿಕ ದೈವಾಧೀನದಿಂದ ಅಳಿಯಲ ಬಲು ಚಿಂತೆ. ಅಕಸ್ಮಾತ್ ದೈವಾಧೀನದಿಂದ ಅವನ ಪ್ರಾರಬ್ಧ ಸರಿಯಾಗಿರ್ಲಿಲ್ಲ ಅಂದ್ರೆ, ಅವನ ಪ್ರಾರಬ್ಧ ಇರ್ದಿರ್ಲಿಲ್ಲ ಅಂದ್ರೆ, ಅಲ್ಪವಾಯು ಒಳಗೆ ಅವನ ಪ್ರಾಣ ಹೋಯ್ತಂದ್ರೆ ಅತಿ ಚಿಂತೆ, ದುಃಖ. ಹೌದಲ್ರಿ? ಏನ್ ನನ್ನ ಮಗ ನನ್ನ ಕಣ್ ಮುಂದೆ ಹೋದಲ್ರಿ, ಹ್ಯಾಂಗ್ ಮಾಡ್ಲಿ, ಏನೈತಿ? ಇರೋದ ಜೀವನ ಅವನ ಸಲುವಾಗಿ ಇಟ್ಟಿದ್ದೆ, ನಾನರ ಇದ್ದೇನ್ ಮಾಡೋದ್ರಿ ಇನ್ನ? ಹೌದಲ್ರಿ? ಏನೋ ಪ್ರಾರಬ್ಧಕ್ಕೆ ಅನುಸಾರವಾಗಿ ಅವ್ರವ್ರ ಪ್ರಾರಬ್ಧಕ್ಕೆ ಅನುಸಾರವಾಗಿ ಅವನ ಶರೀರ ಹೋಯ್ತಂದ್ರೆ ಚಿಂತೆ ಚಾಲು ಆಗ್ತದೆ. ಏನ್ರಿ ಎಷ್ಟು ನಮಗೆ ಏನು ಕೊಡ್ತಾ ಇಲ್ಲ, ನಾವು ಉಣ್ಣೋದು ತಿನ್ನೋದು ಕಡಿಮೆ ಮಾಡಿ ಅವ್ನು ಕೊಟ್ಟು ಎಲ್ಲ ಬೆಳೆಸಿದೆ. ನಾನು ಬಿಟ್ಟ ಹೋಗ್ಬಿಟ್ಟಲ್ಲ, ನನ್ನ ಆವಿಷ್ಯರ ಅವ್ನು ಕೊಡ್ತಿದ್ದೆ ನಾನು. ದೇವ್ರು ತಗೊಂಡು ಹೋಗ್ಬಿಟ್ಟ, ನನ್ನ ಆವಿಷ್ಯ ಅವ್ನು ಕೊಟ್ಟು ಅವ್ನು ಇದ್ರ ಚಲೋ ಇತ್ತು. ನಂದೇನ್ರಿ ಎಲ್ಲ ಆಗೈತಿ ಹೋಗೈತಿ, ಎಲ್ಲ ಕಂಡೇನಿ ಉಂಡೇನಿ ನೋಡೇನಿ. ಅವ್ನು ಇದ್ದಿದ್ದ ಚಲೋ ಇತ್ತು. ನಮ್ ಚಿಂತೆ ಬಿಟ್ಟಿರಪ್ಪ, ನಮ್ ಚಿಂತೆ ಬಿಟ್ಟೇವಿ.
ಚಿಂತೆಯಲ್ಲಿ ಬಿಟ್ಟಿನಿಲ್ಲ. ನಮ್ದು ಏನ್ ಮಾಡ್ಬೇಕು ಅಂತ ಚಿಂತೆ ಬಿಟ್ವಿ, ಅದ್ರ ಚಿಂತೆಯಾಗ ಹೊಂಟ್ಬಿಟ್ಟಿವಿ. ನಾವ್ ಏನ್ ಮಾಡ್ಬೇಕು ಅದನ್ನ ಚಿಂತನೆ ಮಾಡಾಕತ್ತಿಲ್ಲ. ನಮ್ಮ ಕರ್ತವ್ಯ ಏನೈತಿ ಅದನ್ನ ಮಾಡಾಕತ್ತಿಲ್ಲ ನಾವು. ಹೊರಗಿಂದ ಚಿಂತೆ ಒಳಗೆ ಕಾಲು ಹೊಂಟೈತಿ ಅಂತ ಹೇಳಕ್ ಅವ್ರು ಇಷ್ಟೆಲ್ಲ ಹೇಳ್ತಾರ. ಲೌಕಿಕವಾಗಿ ನಡೆದಂತ ಇವು ಹೌದಲ್. ನಾವು ಲೌಕಿಕ ಬದುಕಿನೊಳಗೆ ಹೆಂಗೆ ನಾವು ಈ ಚಿಂತೆ ಒಳಗ ಜನ್ಮವನ್ನ ಕಳಿತೇವನ್ನಾಕ ಅದನ್ನ ಹೇಳ್ತಾರೆ ಅವ್ರು. ತಿಳಿಯಲ ಆತ್ಮಜರಿಂದ ಬಹು ಚಿಂತೆಗಳನ್ನು ತಿಳಿದು ಅನುಭವಗಳಿಂದ ಇದನ್ನು ತಿಳ್ಕೊಂಡು ಈ ಚಿಂತೆಗಳನ್ನು ದೂರ ಮಾಡ್ಕೋಬೇಕಾಗೈತಿ. ಯಾರು ತಮ್ಮ ನಿಜ ಸ್ಥಿತಿಯನ್ನು ಅರ್ತಾರ ಅಂತ ಆತ್ಮಜರಿಂದ ಕೂಡ್ಕೊಂಡು ಈ ಚಿಂತೆಯನ್ನ ಕಳ್ಕೋಬೇಕಾಗೈತಿ. ಹೌದಲ್ಲ. ತಿಳಿಯುವುದೀ ಪರಿತತ್ವವುದಾಗಿ ಶಂಭುಲಿಂಗದಳು ಪ್ರೀತರೆನಿಸಿ ಚಿಂತಿಸಿರುವ ಬಲ್ಲವರು. ತಿಳಿದು ಆತ್ಮ ಸ್ವರೂಪದೊಳಗೆ ಉಳ್ಕೊಂಡು ಹೊರಗಿಂದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ. ನೀನು ಹೊರಗಿಂದ ಯಾವುದು ನೀನು ಅನ್ಕೊಂಡಂಗ ಆಗೋದಿಲ್ಲ. ಹೌದಲ್ಲ. ಅದು ಆಗುವಂಗ ಆಕೇತೆ. ನೀನ್ ಅನ್ಕೊಂಡಂಗ ಏನೂ ಆಗೋದಿಲ್ಲ. ಆಕೇತೇನು? ಹೆಸರು ಬಿತ್ತಿ ಬಂದು ಹೆಸರು ಮಸ್ತ್ ಬರ್ತಾವ ಈ ವರ್ಷ ಅಂತ ಹೋದೆ ಬಿಟ್ಟಿದೆ, ಏನಾಯ್ತು? ಅನ್ಕೊಂಡಂಗ ಯಾವುದು ನಡೀದಿಲ್ಲ ಅಂತಿಲ್ಲ. ನೀನ್ ಅನ್ಕೊಂಡಂಗ ಏನೂ ಆಗೋದಿಲ್ಲ. ಅದು ಆಗುವಂಗ ಆಗೋದಿಲ್ಲ. ನೀನ್ ನಿಮಿತ್ತ ಮಾತ್ರ ಇಲ್ಲ. ಕೂಲಿ ಆಳ ಅಂತ ನೀನು. ಆಳಿಗೆ ಎಷ್ಟು ಕರ್ತವ್ಯಗಳದಾವ ಅಷ್ಟು ಪಾಲನೆ ಮಾಡ ನೀನು. ಆಳ ಮಗ ಕರ್ತವ್ಯವನ್ನು ಹೆಂಗ್ ಪಾಲನೆ ಮಾಡ್ತಾನ ಹಂಗ ಇದ್ರೊಳಗೆ ನೀ ಕರ್ತವ್ಯವನ್ನು ಪಾಲನೆ ಮಾಡು. ಹಚ್ಕೊಂಡಕ್ ಹೋಗ್ಬೇಡ. ಇದ್ರೊಳಗೆ ಯಾವ್ದನ್ನು ಹಚ್ಕೊಂಡಕ್ ಹೋಗ್ಬೇಡ. ಎದರ ಆದಿನಾಗಿರು, ಶಂಭುಲಿಂಗನ ಆದಿನಾಗಿರು ನೀನು. ಹೌದಲ್ಲ. ಆ ಅರಿವು ಇರು ಆನಂದದ ಆದಿನಾಗಿ ನೀರು. ಒಳಗೆ ಇದ್ರೊಳಗೆ ಚಿಂತನೆ ಮಾಡು. ಒಳಗೆ ಹೊರಗಿಂದ ಹಚ್ಕೋಬೇಡ ಯಾವ್ದನ್ನು ಅಂತ ಹೇಳಕ್ಕೆ ಹೇಳ್ತಾರೆ. ಸುತನ ಸೊಗಸು ಮಿಗಿಲೆನ್ನದೇ ಚಿಂತೆಗಳ ಮತಿವಂತರ ಅರಿದು ಮೋಹ ನಡೆಯುವುದು. ತಿಳಿದು ಮತಿವಂತರು ಬುದ್ಧಿವಂತರು ಆ ಚಿಂತೆಯನ್ನು ಅಳಿಬೇಕಾಗೈತಿ. ಸುತನ ಸೊಗಸ ಮಿಗಿಲೆಂದು ಏನ್ ಮಗನ ಮಗನ್ನ ಇದನ್ನ ನೋಡ್ಬೇಕ್ರಿ ಅಂತಂದು ಹೋಗ್ಬೇಡ. ತಿಳ್ಕೊಂಡು ಬುದ್ಧಿವಂತರು ಅದರ ಆಸಕ್ತಿಯನ್ನು ಕಳ್ಕೊ ಅಂತ ಹೇಳ. ಬುದ್ಧಿವಂತನಾದ ಆಗಲಿ ಅಂತ ಹೇಳ. ಓಂ ಶಾಂತಿ ಶಾಂತಿ ಶಾಂತಿ.